ನಾನು ನಾಗರತ್ನ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಗರತ್ನಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಯಾರೆಲ್ಲ ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ತಕ್ಷಣ ನನ್ನ ವೀಡಿಯೋಸ್ನೆಲ್ಲ ವಾಚ್ ಮಾಡ್ಬೋದು. ಹಾಗೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದ್ರಿಂದ ಯಾರ್ಯಾರ ಅನಿಸಿಕೆ ಏನೇನಿರುತ್ತೆ ಅನ್ನೋದು ನನಗೆ ಗೊತ್ತಾಗುತ್ತೆ. ಸೊ ಇನ್ನೂ ಕೆಲವೊಂದು ವೀಡಿಯೋಸು ಅದನ್ನೆಲ್ಲ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ ಅಂತ ನಾನು ಅಂದ್ಕೊತೀನಿ. ಸೊ ತುಂಬಾ ಲೇಟಾಗಿ ವೀಡಿಯೋಸ್ನೆಲ್ಲ ಪೋಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಸ್ ಇತ್ತು, ಯಾಕೋ ಹುಷಾರಿರಲಿಲ್ಲ. ನಂದಾದರೆ ಮಕ್ಕಳದು ಚಿನಿಮಗೆ ಹುಷಾರಿರಲಿಲ್ಲ. ಸೊ ಇದೇ ಥರ ಕಂಟಿನ್ಯೂಸ್ ಆಗಿ ಇದ್ದಿದ್ದರಿಂದ ಸೊ ವೀಡಿಯೋಸ್ನೆಲ್ಲ ಹಾಕೋದಕ್ಕೆ ಆಗಿರಲಿಲ್ಲ. ಸೊ ಇವಾಗ ನನಗೆ ಟೈಮ್ ಸಿಕ್ಕಿರೋದ್ರಿಂದ ವೀಡಿಯೋಸ್ನೆಲ್ಲ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಏನಪ್ಪ ಈ ವಿಡಿಯೋ ಅಂತ ಅಂದರೆ, ಮೈಸೂರು ದಸರಾ ಲೈಟಿಂಗ್ಸ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಪ್ಯಾಕಿಂಗ್ ಎಲ್ಲ ಆಲ್ರೆಡಿ ಆಗಿದೆ. ಹೋಗಬೇಕು ಅನ್ಕೊತಾ ಇದ್ವಿ. ಫೈನಲಿ 2 ಇಯರ್ಸಿಂದ ಅಂದ್ಕೊಂಡು ಈ ಇಯರು ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಸೊ ಲಾಸ್ಟ್ ಇಯರು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ ಜೊತೆ ಹೋಗಿ ಬಂದಿದ್ದರು. ಅವ್ರು ಹೋಗಿ ಬಂದಮೇಲೆ ನೋಡಿದ್ದೀನಿ, ಅವ್ರಿಗೆ ಮತ್ತೆ ನೋಡೋ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಹಾಗಾಗಿ ನಮ್ಮನ್ನು ಕೂಡ ಕರ್ಕೊಂಡೋಗಿರಲಿಲ್ಲ. ಸೊ ಈ ಇಯರು ಮೈಸೂರನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡು ಮೈಸೂರಿಗೆ ಹೋಗ್ತಾ ಇದ್ದೀವಿ. ದಸರಾ ಲೈಟಿಂಗ್ಸ್ ನೋಡಬೇಕು ಅಂತಲೇ ಹೋಗ್ತಾ ಇದ್ದೀವಿ. ಕೇಕ್ ಶೋ ಮತ್ತು ಎಕ್ಸ್ಪೆಷಲಿ ಆನೆಗಳನ್ನ ನೋಡಬೇಕು ಅಂತಲೇ ಹೋಗ್ತಾ ಇರೋದು. ನೋಡೋಣ ಆನೆ ನೋಡೋಕ್ಕಾಗತ್ತಾ ಇಲ್ವಾ, ಹಾಗೆ ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ ಅನ್ನೋದನ್ನೆಲ್ಲ ಈ ವಿಡಿಯೋನಲ್ಲಿ ನಾನು ತೋರಿಸ್ತೀನಿ. ಸೊ ಡೈರೆಕ್ಟ್ ನಾನು ನಿಮಗೆ ಮೈಸೂರಲ್ಲೇ ಸಿಗ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಸೊ ನಾವು ಮನೆಯಿಂದ ಬೇಗನೆ ಹೊರಟ್ವಿ, ಹಾಗಾಗಿ ಬೇಗನೆ ರೀಚ್ ಆದ್ವಿ. ಒಂದು 8 o'clockಗೆಲ್ಲ ನಾವು ಮೈಸೂರನ್ನು ರೀಚ್ ಆಗಿದ್ವಿ. ಹೋಗ್ತಾನೆ ಸ್ಟಾರ್ಟಿಂಗಿಂದನೇ ಈ ಥರ ಲೈಟಿಂಗ್ ಸ್ಟಾರ್ಟ್ ಆಗಿತ್ತು. ನಾವಂತೂ ತುಂಬ ಚೆನ್ನಾಗಿ ನೋಡಿಕೊಂಡು ಹೋಗ್ತಾಯಿದ್ವಿ. ಚಿನ್ನಿಮ್ಮ ಮಲಗಿದ್ಲು. ಆ ಲೈಟಿಂಗ್ಸ್ನೆಲ್ಲ ನೋಡೋದಕ್ಕೆ ಅಂತ ಹೆಬ್ಬಿಸ್ದೆ. ಚಿನ್ನಿಮ್ಮ ಕೂಡ ಎದ್ದು ಆ ಲೈಟಿಂಗ್ಸ್ನೆಲ್ಲ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸ್ವಲ್ಪ ಹೊತ್ತು ನಮ್ಮ ಖುಷಿ ಮತ್ತು ಸೋನು ಕೂಡ ಸನ್ ರೂಫಲ್ಲಿ ನಿಂತ್ಕೊಂಡು ಲೈಟಿಂಗ್ಸ್ನೆಲ್ಲ ನೋಡಿದ್ರು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮೈಸೂರಿಗೆ ಎಂಟ್ರ್ ಹಾಕ್ತಿದ್ದಂಗೆ ವೆಲ್ಕಮ್ ಟು ಮೈಸೂರು ದಸರಾ ಅಂತ ಕೂಡ ಬೋರ್ಡೆಲ್ಲ ಹಾಕಿದ್ದಾರೆ. ಸಕ್ಕತ್ತಾಗಿತ್ತು. ಇದೊಂದು ವೈಬೇ ತುಂಬ ಚೆನ್ನಾಗಿರುತ್ತೆ. ಆ ಲೈಟಿಂಗ್ಸು, ಆ ದಸರಾ ಮತ್ತು ಆ ಮೈಸೂರು ವೈಬೇ ಒಂಥರ ಚೆನ್ನಾಗಿರುತ್ತೆ. ಲಾಸ್ಟ್ ವೀಡಿಯೋನಲ್ಲಿ ಕೂಡ ಹೇಳಿದ್ದೆ, ಮೈಸೂರೇ ಏನೋ ಒಂಥರ ವೈಬ್. ಅದು ಎಲ್ಲಿ ನೋಡಿದ್ರು ಮರಗಳು ಅದೆಲ್ಲ ಇರುತ್ತೆ. ಬ್ಯಾಂಗ್ಳೂರಲ್ಲಿ ಕೆಲವೊಂದು ಫ್ಯೂ ಏರಿಯಾಗಳಲ್ಲಿ ಅಷ್ಟೇ ತುಂಬ ಚೆನ್ನಾಗಿ ಮರಗಳೆಲ್ಲ ಇರೋದು. ಬಟ್ ಮೈಸೂರಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಲ್ಲಿ ನೋಡು ಮರಗಳು ಅದೆಲ್ಲ ಇರುತ್ತೆ. ಸೊ ಹಾಗೆ ಲೈಟಿಂಗ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬಟ್ ಮುಂದೆ ಹೋಗ್ತಾ ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಒಂದೊಂದು ರೋಡ್ ಕ್ರಾಸ್ ಮಾಡೋದಕ್ಕೂ ಆಲ್ಮೋಸ್ಟ್ 20 to 30 minutes ಅಂತೂ ಆಗ್ತಾಯಿತ್ತು. ಅದರಲ್ಲೂ ಸಿಗ್ನಲ್ಸ್ ಇತ್ತು. ಪೊಲೀಸವ್ರು ತುಂಬ ಇದ್ದರು, ಟ್ರಾಫಿಕ್ ಪೊಲೀಸವರು ತುಂಬಾ ಚೆನ್ನಾಗಿ ಮೇಂಟೈನ್ ಅಂತೂ ಮಾಡ್ತಾಯಿದ್ರು. ಈ ಸತಿ ತುಂಬಾ ಸ್ಪೆಷಲ್ಲಾಗಿ ಜನ ಜಾಸ್ತಿ ಇರ್ತಾರೆ ಅಂತ ಹೇಳಿಬಿಟ್ಟು ಕೆಲವೊಂದು ಆ್ಯಕ್ಷನ್ನು ಪ್ಲ್ಯಾನ್ಸು ಅದನ್ನೆಲ್ಲ ಇಟ್ಕೊಂಡಿದ್ರು ಅವರು ಕೂಡ. ಇನ್ನೊಂದು ಲೈಟಿಂಗ್ಸಲ್ಲಿ ಏನಂದರೆ, ಫಸ್ಟ್ ದಿನ ನಾವು ಹೋದಾಗ ಆ್ಯಕ್ಚುಲಿ ಫಾಸ್ಟಾಗಿ ಸ್ವಲ್ಪ ಎಲ್ಲ ನೋಡಿದ್ವಿ. ಓಕೆ, ಅದು ಕೆಲವೊಂದು ಅಂದರೆ ಆಲ್ಮೋಸ್ಟ್ 20% ಅಷ್ಟೇ ನಾವು ನೋಡಿದ್ದು ಫಸ್ಟ್ ಡೇ ಹೋದಾಗಲ. ಚಿನಿಮ ಕೂಡ ವಿಂಡೋ ಓಪನ್ ಮಾಡಿದೆ, ಎಲ್ಲ ಲೈಟಿಂಗ್ಸ್ನೆಲ್ಲ ನೋಡ್ತಾಯಿದ್ರು. ಬಟ್ ನನ್ನ ಗಮನಕ್ಕೆ ಬಂದಿದ್ದೇನೆಂದರೆ, ನಾವು ಸೆಕೆಂಡ್ ಡೇ ನಾವು ಲೇಟಾಗಿ ಅಂದರೆ ನಮ್ಮ ಮೈಂಡಲ್ಲಿ ಏನಿದ್ದಿತ್ತು, ನೈಟ್ ಟೈಮು ಒಂದು 10 to 12ವರೆಗೂ ಜಾಸ್ತಿ ಜನ ಇರ್ತಾರೆ, ಅದಾದಮೇಲೆ ಮೇ ಬಿ ಜನ ಕಡಿಮೆ ಆಗ್ತಾರೆ, ಆ ಟೈಮಲ್ಲಿ ನಾವು ನೋಡ್ಬೋದು ಅಂದ್ಕೊಂಡ್ವಿ. ಬಟ್ ಅದು ನಮ್ಮ ಮೈಂಡಲ್ಲಿದ್ದಿತ್ತು ಏನು ಇತ್ತು ಅದು ರಾಂಗ್. ಆ್ಯಕ್ಚುಲಿ 7 o'clockಗೆ ಲೈಟಿಂಗ್ಸು ಸ್ಟಾರ್ಟ್ ಆಗುತ್ತೆ. 6:30ಗೂ ಅಲ್ಲ, 7 o'clockಗೆ ಸ್ಟಾರ್ಟ್ ಮಾಡ್ತಾರೆ, ಶಾರ್ಪ್ 7ಗೆ. ಆವಾಗ ಸ್ಟಾರ್ಟ್ ಮಾಡಿದ್ರೆ ಟ್ರಾಫಿಕ್ಗಳೆಲ್ಲ ಅಂದರೆ ರೋಡ್ಸ್ನೆಲ್ಲ ಒನ್ ವೇ ಮಾಡ್ತಾರೆ. ಕೆಲವೊಂದು ಕಡೆ ತುಂಬ ಟ್ರಾಫಿಕ್ ಆಯಿತು ಅಂದರೆ ಒನ್ ವೇಗಳನ್ನ ಮಾಡ್ತಾಯಿದ್ರು. ಹಾಗೆಯೇ 10:30, 11 ಆಲ್ಮೋಸ್ಟ್ 11 ಅಷ್ಟರಲ್ಲೇ ಕೆಲವೊಂದು ಕಡೆ ಲೈಟಿಂಗ್ಸ್ನೆಲ್ಲ ಆಫ್ ಮಾಡಿಬಿಡ್ತಾಯಿದ್ರು. ಬರೀ ಮೈಸೂರು ಪ್ಯಾಲೇಸ್ಸು ಹಾಗೆ ಗೇಟ್ಸು ಮುಂದೆ ಏನಿರುತ್ತೆ, ಪ್ಯಾಲೇಸ್ ನಿಯರ್ ಬೈ ಏನಿದೆ ಅಂದರೆ ಪ್ಯಾಲೇಸ್ ಗ್ರೌಂಡ್ಸು, ಹೊರಗಡೆ ಕಾಂಪೌಂಡ್ಸು, ಅಲ್ಲಿ ಏನು ಲೈಟಿಂಗ್ಸ್ ಇರುತ್ತೆ ಅದು ಮಾತ್ರ ಫುಲ್ ನೈಟ್ ಇರ್ತಾಯಿತ್ತು. ಸೊ ನಾವು
ಲಾಸ್ಟ್ ಟೈಮ್ ಏನು ರೂಮಲ್ಲಿ ನಾವು ಇದ್ವಿ ಅದೇ ಹೋಟೆಲ್ಗೆ ಹೋಗಿದ್ವಿ. ಹೋಟೆಲ್ ಅಂದರೆ ಇಲ್ಲಿ ಹೋಟೆಲ್ ಥರ ಏನಿಲ್ಲ, ಬರೀ ರೂಮ್ಸ್ ಅವೈಲಬಲ್ ಇದೆ ನಮಗಿಲ್ಲಿ. ನಾಟ್ ಅ ಕೈಂಡ್ ಆಫ್ 5 ಸ್ಟಾರ್ ಆ ಥರ ಎಲ್ಲ, ಓಕೆ 3 ಸ್ಟಾರ್ ಆ ಥರ ರೂಮ್ಸ್ ಇದೆಲ್ಲ. ಆ್ಯಕ್ಚುಲಿ ಹೈಜಿನಿಕ್ಕಾಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಕಾರ್ ಪಾರ್ಕ್ ಮಾಡಿದ್ವಿ ಅಲ್ಲಿ. ನನ್ನ ಮಕ್ಕಳು ಅದು ಏನದು ವಾಟರ್ ಫೌಂಟೇನ್ ಏನು ಮಾಡಿದ್ದಾರೆ ಅದು ಚೆನ್ನಾಗಿ ಕಾಣಿಸ್ತಿತ್ತು. ಅಲ್ಲಿ ನಿಂತ್ಕೊಂಡು ಫೋಟೋ ಇದೆ ಅಂತ ಹೇಳಿ ಸೊ ಅವಾಗ ಒಂದು ವೀಡಿಯೋನ ತೊಗೊಂಡಿದ್ದೆ ನಾನಿಲ್ಲಿ. ಸೊ ಹೋದ್ವಿ ಲಾಸ್ಟ್ ಟೈಮು. ಯೂಶ್ವಲಿ ಗೊತ್ತಿದೆ ಎಲ್ರಿಗೂ, ಲಾಸ್ಟ್ ವೀಡಿಯೋ ನೋಡಿದವ್ರಿಗೆ 3 ರೂಮ್ಸ್ನ ತೊಗೊಂಡಿದ್ವಿ. ಇವಾಗ ಬರೀ ನಾವು ಫ್ಯಾಮಿಲಿ ಮಾತ್ರ ಹೋಗಿರೋದ್ರಿಂದ, ನಮ್ಮ ಅತ್ತೆ, ನಾನು, ನನ್ನ ಹಸ್ಬೆಂಡು, ನಮ್ಮ 5 ಮಕ್ಕಳು ಇಷ್ಟೇ ಜನ ಹೋಗಿರೋದ್ರಿಂದ ಒಂದೇ ರೂಮ್ ಸಾಕು ಅಂದ್ಬಿಟ್ಟು ಒಂದೇ ರೂಮ್ ತೊಗೊಂಡ್ವಿ. ಯಾಕಂದರೆ ಮುಂದೆ ಗೊತ್ತಾಗುತ್ತೆ ನಿಮಗೆ. ಈ ರೂಮಲ್ಲಿ 2 ಪಾರ್ಟಿಷನ್ ಇದೆ. ಒಂದು ಚಿಕ್ಕ ರೂಮು ಸಿಂಗಲ್ ಕಾಟ್ ಇರೋದು ಕೊಡ್ತಾರೆ, ಇನ್ನೊಂದು ಡಬಲ್ ಕಾಟ್ ಇರೋದು ದೊಡ್ಡ ರೂಮಲ್ಲಿ ಕೊಡ್ತಾರೆ. ಸೊ ಹಾಗಾಗಿ ಈ ರೂಮ್ಸ್ ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು. ಎಲ್ಲಿ ಹೋದರೂ ಈ ಥರ ಫೆಸಿಲಿಟಿ ಇರೋಲ್ಲ. ಒಂದೇ ಕಾಟ್ ಇರುತ್ತೆ, ದೊಡ್ಡದು ಬೆಡ್ಡು. ಸೊ ಆ ಥರ ಇರುತ್ತೆ. ಇಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ರೂಮ್ ಒಳಗೆ ಪುಟ್ಟದೊಂದು ರೂಮ್ ಇರುತ್ತೆ. ಸೊ ಯಾರೆಲ್ಲ ಆವಾಗಲೇ ರೂಮ್ ಹೇಗಿತ್ತು ಅಂತ ನೋಡಬೇಕು ಅಂತ ಅಂದ್ಕೊಂಡಿರ್ತೀರ ಲಾಸ್ಟ್ ವೀಡಿಯೋದಲ್ಲಿ, ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಎಂಟ್ರೆನ್ಸ್ ಆಗಿದ ತಕ್ಷಣ ವಾಶ್ರೂಮ್ ಇದೆ. ವಾಶ್ರೂಮ್ ಅಷ್ಟೇ ಫುಲ್ ಹೈಜಿನಿಕ್ಕಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಹಾಲ್ ಅನ್ನೋದಕ್ಕೆ ರೂಮಲ್ಲಿ ದೊಡ್ಡದು ಬೆಡ್ ಇದೆ, ಒಂದು ಟೇಬಲ್ಲು, 2 ಚೇರ್ ಹಾಕಿದ್ರು. ಹಾಗೆ ಈ ಬೆಡ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೋನುಗೂ ಚಿನಿಮಗೂ ಫುಲ್ ಕುಣಿತಾನೇ ಇದ್ದರು ಆ ಬೆಡ್ ಮೇಲೆ. ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಥರ ಮಿರರನ್ನ ಇಟ್ಟಿದ್ರು, ಏನಾದರೂ ರೆಡಿ ಆಗೋದಕ್ಕೆ ಇದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ನಾನು ನನ್ನ ಹಸ್ಬೆಂಡ್ ಜೊತೆ ಒಂದು ಸೆಲ್ಫಿನ ತೊಗೊಂಡೆ. ನಾನಿಲ್ಲಿ ಸೆಲ್ಫಿ ಅನ್ನಲ್ಲ, ಫೋಟೋನೇ ತೊಗೊಂಡೆ. ಅದಾದಮೇಲೆ ಈ ಸೈಡು ಮೇನ್ ಪಾರ್ಟ್ ನನಗೆ ಇಷ್ಟ ಆಗಿತ್ತು ಅಂದರೆ ಇದೇನೆ. ಎಲ್ಲಿ ಹೋದರೂ ಈ ಥರ ಸಿಗಲ್ಲ, ಇದೊಂಥರ ಚೆನ್ನಾಗಿದೆ. ಸೊ ಒಂದೇ ರೂಮೇ ತೊಗೊಂಡಿರೋದ್ರಿಂದ ಎಕ್ಸ್ಟ್ರಾ ಇನ್ನೊಂದು ಬೆಡ್ಡನ್ನ ಈಸ್ಕೊಂಡ್ವಿ. ಸೊ ಸತೀಶು ಮತ್ತು ನಮ್ಮ ಅತ್ತೆ ಅಲ್ಲಿ ಮಲ್ಕೊಂಡ್ರು. ಯೂಶ್ವಲಿ ಆಗಲೇ ಲಾಸ್ಟ್ ವೀಡಿಯೋದಲ್ಲೇ ತೋರಿಸಿರೋ ಹಾಗೆ ನಮ್ಮ ಬಾಲ್ಕನಿ ಪಕ್ಕನೇ ದೇವಸ್ಥಾನ ಇದೆ. ಸೊ ಬೇಗನೆ ಬಂದಿರೋದ್ರಿಂದ ಇನ್ನು ವೆಹಿಕಲ್ಸ್ ಎಲ್ಲ ತುಂಬ ಓಡಾಡ್ತಾನೆ ಇತ್ತು. ಸೊ ಬಾಲ್ಕನಿನೂ ಅಷ್ಟೇ ತುಂಬ ಚೆನ್ನಾಗಿದೆ, ಕೂತ್ಕೊಂಡು ನೋಡೋದಕ್ಕೆ ರೋಡ್ ಸೈಡ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿತ್ತು. ಸೊ ಇದಾಗಿತ್ತು ರೂಮ್ ಟೂರ್. ನಾವು ಏನು ಸ್ಟೇ ಆಗಿದ್ವಿ ಆ ರೂಮ್ ಟೂರ್ ಇದು. ಕಬೋರ್ಡ್ ಆ್ಯಕ್ಚುಲಿ ಲಗೇಜ್ ಎಲ್ಲ ಇಡೋದಕ್ಕೆ ಅದು ಕಬೋರ್ಡ್ ಆ್ಯಕ್ಚುಲಿ. ಸೊ ಸ್ವಲ್ಪ ಬ್ಯಾಗ್ಸು ಅದನ್ನೆಲ್ಲ ಇಟ್ಟು ಸ್ವಲ್ಪ ಸೆಟಲ್ ಆದಮೇಲೆ ಊಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಎಲ್ಲಿ ಚೆನ್ನಾಗಿದೆ ಅಂತ ಅವರನ್ನೇ ಕೇಳಿದ್ದಕ್ಕೆ ಅವರು ಇಲ್ಲ ಆಪೋಸಿಟ್ ಇರೋದೇ ಖಾನ್ ದರ್ಬಾರ್ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನಾವು ಕೂಡ ಬ್ಯಾಗು ಅದನ್ನೆಲ್ಲ ಇಟ್ಟು ನೀಟಾಗಿ ಊಟಕ್ಕೆ ಅಂತ ಹೊರಟ್ವಿ. ಊಟಕ್ಕೆ ಹೊರಟಾಗಲೇ ಆಲ್ಮೋಸ್ಟ್ 9:30 10 o'clock ಆಗಿತ್ತು. ಏನು ಬೇಕು ಚಿನ್ಮಯ್? ಕುಚ ಅಲ್ಲೇ ಬೋತೀನಿ ಅಂತ. ಕುಚ ಚಿಕನ್ ಕೊಡಿ. ಕಬಾಬ್ ಬೇಕಾ ಚಿನ್ನು? ಕಬಾಬ್ ಬೇಕಾ? ಏನು ಬೇಕು? ಆಮೇಲೆ ಬಿರಿಯಾನಿ, ಇನ್ನೇನು ಬೇಕು? ಬಿರಿಯಾನಿ, ಇನ್ನೇನು ಬೇಕು ನಿಮಗೆ? ಚೇರ್ ಚೆನ್ನಾಗಿದೆಯಾ? ಬೇಬಿ ಚೇರ್ ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ ಚಿನ್ನ ಚೇರು? ಚಿನಿಮಾಗೆ ಬಂದು ಬಿರಿಯಾನಿ ಕಬಾಬ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅವಳಿಗೆ. ಸೊ ಅವಳಿಗೆ ಸೆಲ್ಫ್ ಈಟಿಂಗೇ ಇಷ್ಟ. ಅವಳೇ ಊಟ ಮಾಡೋದು ಇಷ್ಟ ಆಗುತ್ತೆ, ಅವಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಅವಳೇ ತಿಂದ್ರೇ. ನಾವು ತಿನ್ಸಿದ್ರೆ ಅವಳಿಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಅದಕ್ಕೆ ಅವಳಿಗೇ ಪ್ಲೇಟ್ ಕೊಟ್ಟು ರೂಢಿ ಮಾಡಿದ್ದೀವಿ. ಸೊ ಅವಳೇ ತಿಂತಾಳೆ. ನಾವು ತಿನ್ಸೋಕೆ ಹೋದರೆ ಅವಳೇನು ಅಷ್ಟು ತಿನ್ನೋದಿಲ್ಲ, ಅವಳಿಗೆ ಇಷ್ಟನೂ ಆಗಲ್ಲ. ಸೊ ಅವಳಿಗೆ ಪ್ಲೇಟಲ್ಲಿ ಹಾಕಿ ಕೊಟ್ಟರೆ ನೀಟಾಗಿ ಆಟ ಆಡಿಕೊಂಡು ಆರಾಮಾಗಿ ಸ್ವಲ್ಪ ಚಲ್ಕೊಂಡು ಮಾಡಿಕೊಂಡು ಆಟ ಆಡಿಕೊಂಡು ತಿಂತಾಳೆ. ಖುಷಿ ಸೋನುಗೆ ಬಂದ್ಬಿಟ್ಟು ಈ ಏಜಲ್ಲಿ ನಾವು ತಿನ್ನಿಸ್ಬೇಕಾಗಿತ್ತು. ಬಟ್ ಚಿನಿಮಾ ಈಸ್ ಅ
ಟೋಟಲಿ ಡಿಫ್ರೆಂಟ್ ಗರ್ಲ್. ಅವಳು ಯಾವಾಗ್ಲೂ ಅವಳೇ ತಿನ್ನಬೇಕು, ಅದೇ ಅವಳಿಗೆ ಇಷ್ಟ ಆಗೋದು. ಅವಳು ಫಿಂಗರ್ಸು ಅದೆಲ್ಲ ಮಾಡಿಕೊಂಡು ಅವಳು ತಿಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ತಿಂತಾಯಿದ್ಲು ಆರಾಮಾಗಿ, ಆ ಕಡೆ ಈ ಕಡೆ ಎಲ್ಲ ನೋಡಿಕೊಂಡು. ಬೇಬಿ ಚೇರ್ ಬೇರೆ ಕೊಟ್ಟಿದ್ರು ಊಟ ಮಾಡೋದಕ್ಕೆ. ಅವಳಿಗೆ ಆರಾಮಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತಿಂದಳು. ಹೋಟೆಲ್ಲು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು ಫುಡ್ಡೆಲ್ಲ. ಇಟ್ಸ್ ಆನ್ 5 ಸ್ಟಾರ್ ಹೋಟೆಲ್ ಆ್ಯಕ್ಚುಲಿ. ಅಲ್ಲೇ ಸ್ಟೇ ಕೂಡ ಇರುತ್ತೆ. ಸ್ಟೇಗೆ ಅಲ್ಲಿ ಬಂದುಬಿಟ್ಟು ಆಲ್ಮೋಸ್ಟ್ 6,000 ಪರ್ ಡೇ ಆ ಥರ ಎಲ್ಲ ಇದೆ. ಈ ಹೋಟೆಲ್ ಕ್ಯೂ ಸ್ಟಾರ್ ಅನ್ನೋದು ಹೋಟೆಲ್ಲು. ಅದರಲ್ಲಿ ಕೆಳಗಡೆ ಬಂದುಬಿಟ್ಟು ಹೋಟೆಲ್ ಖಾನ್ ದರ್ಬಾರ್ ಅಂತ ರೆಸ್ಟೋರೆಂಟ್ ಇರೋದು. ಸೊ ನಾವಲ್ಲಿ ಊಟ ಎಲ್ಲ ಮಾಡ್ಕೊಂಡ್ವಿ. ಲೈವ್ ಮ್ಯೂಸಿಕ್ ಬೇರೆ ಹೋಗ್ತಾ ಇತ್ತು. ಅಂದರೆ ನಾವು ಇನ್ಸೈಡ್ ಕ್ಯಾಬಿನೆಟ್ ಏನಿರುತ್ತೆ ಒಳಗಡೆ ಪಾರ್ಟಿಷನ್ಸ್ ಎಲ್ಲ ಏನು ಮಾಡಿರ್ತಾರೆ ಆ ಕಡೆ ಕೂತಿದ್ವಿ. ಸೊ ಊಟ ಎಲ್ಲ ಆದಮೇಲೆ ಎಲ್ಲರೂ ಆ್ಯಪಲ್ಲು ಈ ಥರ ಎಲ್ಲ ಒಬ್ಬೊಬ್ಬರನ್ನು ತೊಗೊಂಡು ಎಲ್ಲ ಕುದ್ದಿದ್ದಾದಮೇಲೆ ಕ್ವಾಂಟಿಟಿ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದರು. ಊಟ ಫುಡ್ ಅಂತೂ ಚೆನ್ನಾಗಿತ್ತು. ವೆರಿ ಸ್ಯಾಟಿಸ್ಫೈಡ್. ಹಾಗೆ ನೋಡ್ಬೋದು ಇಲ್ಲಿ ಲೈವ್ ಮ್ಯೂಸಿಕ್ ಪ್ಲೇ ಆಗ್ತಾ ಇದೆ. ಯೂಶ್ವಲಿ ಇಂಥ ಹೋಟೆಲ್ಸಲ್ಲೆಲ್ಲ ತುಂಬಾ ಚಾರ್ಜ್ ಮಾಡ್ತಾರೆ. ಆಲ್ಮೋಸ್ಟ್ ಒನ್ ಟೈಮ್ ನಮಗೆ ಡಿನ್ನರ್ಗೆ ಆಲ್ಮೋಸ್ಟ್ 4,000 ಏನೋ ಚಾರ್ಜ್ ಆಗಿತ್ತು. ಸೊ ಅದನ್ನೆಲ್ಲ ಪೇ ಮಾಡಿ ನಮ್ಮ ರೂಮ್, ಅಂದರೆ ನಮ್ಮ ಏನು ಸ್ಟೇ ಆಗಿದ್ದೀವಿ ಅಲ್ಲಿಂದನೇ ಸ್ವಲ್ಪ ದೂರದಲ್ಲಿ ಈ ಪಿಕಾಕು ಮತ್ತು ಇದನ್ನೆಲ್ಲ ಹಾಕಿದರು. ಅಂದರೆ LIC ಕಾರ್ಪೊರೇಷನ್ ಏನಿದೆ ಆ ಮುಂದೆ ಸರ್ಕಲಲ್ಲಿ ಇದನ್ನು ಹಾಕಿದರು. ರೂಮ್ಗೆ ನಿಯರ್ ಬೈ ಇತ್ತು. ಸೊ ಹಾಗಾಗಿ ಎಲ್ಲ ನೋಡಿಕೊಂಡು ಒಂದು ರೌಂಡು. ಜನ ಸಿಕ್ಕಾಪಟ್ಟೆ ಜನ, ಎಲ್ಲಿ ನೋಡಿದ್ರು ಜನ. ಕಾರ್ ಏನಾದರೂ ಹಾಕಿದ್ರೆ ಪೊಲೀಸವ್ರು ಬಿಡಲ್ಲ, ತೆಗೀರಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಇಲ್ಲಿ ನಾನು ಕೆಲವೊಂದು ಕಡೆ ಮಾತ್ರ ನಾನು ವೀಡಿಯೋಸ್ನ ತೊಗೊಂಡಿದ್ದೀನಿ. ಫುಲ್ ಎಲ್ಲ ನಾವು ಏನೇನು ನೋಡಿದ್ವಿ ಅದನ್ನೆಲ್ಲ ಲೈಟಿಂಗ್ಸ್ನೆಲ್ಲ, ಅಂದರೆ ವೀಡಿಯೋನ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಮೇನ್ ಥಿಂಗ್ ಏನಾಗುತ್ತೆ ಅಂದರೆ ನಾವು ಮೊಬೈಲ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ಕೊಬೇಕಾದ್ರೆ ಲೈಟು ಬ್ರೈಟ್ನೆಸ್ ಥರ ಆಗಿ ಬ್ಲರ್ ಬರ್ತಾಯಿತ್ತು. ಸೊ ಹಾಗಾಗಿ ಈ ಪಿಕಾಕ್ ಹತ್ರ ಚೆನ್ನಾಗಿ ಬಂತು, ಅದೊಂದು ವೀಡಿಯೋ ಮಾಡ್ಕೊಂಡಿದ್ದೆ ನಾನು. ಇನ್ನು ಬೇರೆ ಕಡೆ ಎಲ್ಲ ಫುಲ್ ಒಂಥರ ಬ್ಲರ್ ಆಗ್ತಾಯಿತ್ತು. ಸೊ ಅದನ್ನು ನಾನೊಂದು ಎಕ್ಸಾಂಪಲ್ ಹಾಕ್ತೀನಿ ನೋಡಿ. ಇಲ್ಲಿ ಫುಲ್ಲು ಈ ಥರ ಬ್ಲರ್ ಅನಿಸುತ್ತೆ ನಾವು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋದಾಗ. ಸೊ ಅದು ಕೆಲವೊಂದು ಸೆಟ್ಟಿಂಗ್ಸ್ ಮಾಡಿಕೊಂಡ್ರೆ ಚೆನ್ನಾಗಾಗ್ತಾಯಿತ್ತು. ಸೊ ಎಲ್ಲ ನೋಡ್ಕೊಂಡು ಕಡೆ ಹೋಗಿ. ಸೊ ಬೆಳಗ್ಗೆಗೆ ಕೆಲವೊಂದು ಪ್ಲ್ಯಾನ್ಸ್ ಇರೋದ್ರಿಂದ ಬೆಳಗ್ಗೆ ಎದ್ದು ಹೊರಡಬೇಕಲ್ಲ. ಸೊ ಹಾಗಾಗಿ ರೂಮ್ಗೆ ಮಲ್ಕೊಂಡ್ವಿ. ಗುಡ್ ಮಾರ್ನಿಂಗ್ ಚಿನಿಮಾ. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ನಾನು ಚಿನ್ನು ಇವತ್ತು ಮೈಸೂರು ರೋಡಲ್ಲಿ ಇದ್ದೀವಿ. ಮೈಸೂರು ಎಲ್ಲಿದೆಯಾ ಚಿನ್ನ? ಮೈಸೂರು. ಸೊ ಇವಾಗ ಸ್ನಾನಕ್ಕೆ ಹೋಗಬೇಕು. ಹಾಗಾಗಿ ಕೆಲವೊಂದು ಪೇಸ್ಟ್, ಬ್ರಷ್, ಬಾಡಿ ವಾಶ್ ಎಲ್ಲ ಮನೆಯಿಂದ ತೊಗೊಂಬಂದಿದ್ದೆ. ಕೆಲವೊಂದು ಸಣ್ಣ ಕೂಡ ಥಿಂಗ್ಸ್ ಬೇಕಾಗಿತ್ತು. ಸೊ ಅದಕ್ಕೆ ಅಂಗಡಿ ಹುಡ್ಕೊಂಡು ಬಂದಿದ್ದೀವಿ ರೂಮಿಂದ. ನಾನು ಚಿನಿಮ ಇಬ್ಬರೇ ಎದ್ದಿರೋದು, ಇನ್ನು ಯಾರೂ ಎದ್ದಿಲ್ಲ. ಸೊ ಇವತ್ತಿನ ಡೇನ ನಾನು ನಿಮಗೆ ತೋರಿಸ್ತೀನಿ. ಸ್ಟೇ ಟ್ಯೂನ್. ಸ್ಟೆಪ್ಸ್ ಎಲ್ಲ ತಗೊಂಡು ಬ್ಯಾಕ್ ಟು ರೂಮ್. ಬೆಳಗ್ಗೆ ಚಾಕಿ ತಿಂತೀಯಾ ಬಂಗಾರಿ? ಹಾಂ, ಕಳ್ಳ ನೀನು. ಹಾಗೆ ನಾವು ಸ್ಟೇ ಆಗಿರೋ ಅಂಥ ಹೋಟೆಲ್, ಅಂದರೆ ರೂಮ್ ಬಂದುಬಿಟ್ಟು ಹೋಟೆಲ್ ಸಪ್ನಾ ಅಂತ. ಇದು ಬನ್ನಿಮಂಟಪ ರೋಡ್ ಬರುತ್ತೆ. ಈ ರೋಡಲ್ಲಿ ಇರೋದು. ಬ್ಯಾಂಗ್ಳೂರು ಇಂದ ಮೈಸೂರಿಗೆ ಎಂಟ್ರಿ ಆಗ್ತಿದ್ದಂಗೆ ಈ ರೋಡಲ್ಲೇ ನಾವು ಹೋಗಬೇಕು, ಬನ್ನಿಮಂಟಪ ರೋಡಲ್ಲಿ. ಆ ರೋಡಲ್ಲೇ ಆ್ಯಕ್ಚುಲಿ ಬನ್ನಿಮಂಟಪ ಸರ್ಕಲ್ ಏನಿದೆ ಅಲ್ಲಿಂದ ಡೌನು. ಅದು ಬಿಟ್ಟರೆ ಓಲ್ಡ್ ಬಸ್ ಡಿಪೋ ಅಂತ ಸಿಗುತ್ತೆ, ಅದರ ಆಪೋಸಿಟ್ ಈ ಕಡೆ ರೋಡಲ್ಲೇ ಈ ಹೋಟೆಲ್ಸ್ ಎಲ್ಲ ಇರೋದು. ಸೊ
ಬೆಳಗ್ಗೆ ಎದ್ದು ಬೇಗ ಬೇಗ ಎಲ್ಲ ರೆಡಿ ಆಗಿಬಿಟ್ಟು ಹಾಗೆ ಮಲ್ಲಿಗೆ ಹೂ ಮಾರ್ಕೊಂಡು ಬಂದಿದ್ದರು. ಅವ್ರ ಹತ್ರ ಒಂದು 2 ಮೊಳ ಮಲ್ಲಿಗೆ ಹೂ ಹೇಳಿದ್ರು. ಅವ್ರು 50 ರುಪೀಸ್ ಹೇಳಿದ್ರು 1 ಮೊಳಕ್ಕೆ. ಸರಿ ಈಸ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡ್ವಿ. ಅವರು ಇನ್ನೂ ಸ್ವಲ್ಪ ಇದೆ, ಇನ್ನೊಂದು 20 ಅಥವಾ 30 ರುಪೀಸ್ ಕೊಡಿ ಅಂತ ಅಂದರು. ಸೊ ನಮ್ಮ ಮೈದಾ ಇಟ್ಕೊಂಡು ಬೇಡ 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 ಅಂತ ಇದ್ದ. ಸರಿ ಹೋಗಲಿ ಅಂದ್ಬಿಟ್ಟು ಈಸ್ಕೊಂಬಂದರು. ಇನ್ನು ಮಿಕ್ಕಿದ್ದು ಬಂದುಬಿಟ್ಟು ನಮ್ಮ ಮೈದನೇ ಅಲ್ಲೇ ಪೇ ಮಾಡೋದು. ನಾನು 100 ಕೊಟ್ಟು ಕಳಿಸಿದ್ದೆ, ಇನ್ನೊಂದು ಸ್ವಲ್ಪ ಇದೆ ಮೇಡಮ್ ತೊಗೊಂಬಿಡಿ ಅಂತ ಅಂದರು. ಸೊ ಎಕ್ಸ್ಟ್ರಾ ಇನ್ನು ಮಿಕ್ಕಿತ್ತು ನಮ್ಮ ಮೈದನ ಪೇ ಮಾಡಿದ್ರು ಅಲ್ಲಿ. ಹಂಗೂ ಅವರು ಇಲ್ಲ ಜಾಸ್ತಿ ಕೊಡಿ ಅಂತ ಏನೋ ಕೇಳಿದ್ರು. ಸರಿ ನಮ್ಮ ಸತೀಶ್ ಇದ್ಕೊಂಡು ವಾಪಸ್ ಕೊಟ್ಬಿಡಮ್ಮ, ನಾವು ಬೇರೆ ಕಡೆ ತೊಗೊಳ್ಳೋಣ ಅಂತ ಇದ್ರು. ಹೋಗಲಿ ಅಂದ್ಬಿಟ್ಟು ಮತ್ತೆ ತೊಗೊಂಡ್ವಿ. ಬಂದು ಹೂವೆಲ್ಲ ಮುಟ್ಕೊಂಡು ಕೆಲವೊಂದು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಎಲ್ಲಾದರೂ ಹೋದರೆ ಅದೊಂದು ಮೆಮರಿಗೋಸ್ಕರ ಫೋಟೋ ವೀಡಿಯೋ ಬೇಕು ಅಂತ ಅನಿಸುತ್ತೆ. ಸೊ ಹಾಗೆಯೇ ಫುಲ್ ಇಲ್ಲಿ ಇಟ್ಕೊಂಡೆ, ಬಟ್ ನಾನು ಒಬ್ಬಳೇ ಫುಲ್ ಮುಡ್ಕೊಳ್ಲಿಲ್ಲ. ಖುಷಿ ಸೋನುಗೂ ಕೂಡ ತಲೆ ಬಚ್ಬಿಟ್ಟು ಹೂನ ಮುಡಿಸಿದ್ದೆ. ಚಿನಿಮ ಕೂಡ ಕ್ಯೂಟಾಗಿ ರೆಡಿ ಆಗಿದ್ಲು. ಯೂಶ್ವಲಾಗಿ ಫ್ರಾಕ್ ಹಾಕಲ್ಲ, ಅವತ್ತು ಹಾಕ್ಕೊಂಡ್ಲು ಫ್ರಾಕು. ಸೊ ಇಲ್ಲಿಂದ ನಾವು ಹೊರಟ್ವಿ. ಸೊ ನಾವು ಬಂದಿದ್ದೆ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿನ ದರ್ಶನ ಮಾಡೋಣ ಅಂತ. ಲಾಸ್ಟ್ ವಿಡಿಯೋದಲ್ಲೇ ನಾನು ಹೇಳ್ದ ಹಾಗೆ ನಾವು ಲಾಸ್ಟ್ ಟೈಮ್ ಹೋದಾಗಲೇ ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ಚಾಮುಂಡಿ ಬೆಟ್ಟ ನೋಡಿಕೊಂಡು ನಂಜನಗೂಡು ನೋಡಿಕೊಂಡು ಹೋಗೋಣ, ಅಕಸ್ಮಾತ್ ಟೈಮ್ ಸಿಕ್ಕಿದ್ರೆ ಝೂ ಅಥವಾ ಪ್ಯಾಲೇಸ್ ಏನಾದರೂ ನೋಡೋಣ ಅನ್ನೋ ಪ್ಲ್ಯಾನ್ ಇತ್ತು. ಸೊ ಆಗಿರಲಿಲ್ಲ, ಹಾಗಾಗಿ ಈ ಟೈಮು ಬಂದಿದ್ದೀವಲ್ಲ, ಸೊ ದಸರಾ ನೋಡಬೇಕು ಅಂತ. ಅದಕ್ಕೋಸ್ಕರ ಚಾಮುಂಡಿ ಬೆಟ್ಟಕ್ಕೆ ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಹೋಗೋಕ್ಕಾಗಲ್ಲ. ಮಕ್ಕಳಿದ್ದಿದ್ದರಿಂದ ಲಾಸ್ಟ್ ಟೈಮೇ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಸೊ ತುಂಬ ದುಡ್ಡು ಕೊಟ್ಟು ಎಲ್ಲ ದರ್ಶನ ಮಾಡ್ಕೊಂಬಂದಿದ್ವಿ. ಅದಕ್ಕೋಸ್ಕರ ಚಾಮುಂಡಿ ಬೆಟ್ಟಕ್ಕೆ ಹೋಗಿರಲಿಲ್ಲ, ನಂಜನಗೂಡಿಗೆ ಹೋಗಿದ್ವಿ. ನಂಜನಗೂಡಿಗೆ ಹೋಗಿ ಸಿಕ್ಕಾಪಟ್ಟೆ ಗಾಳಿ ಅಂತೂ ಹೆಂಗಿತ್ತು ಅಂದರೆ ನಾನು ತೋರಿಸ್ತೀನಿ ನೋಡಿ. ನನ್ನ ಕೂದಲು ಈಗೆಲ್ಲ ತಲೆ ಬಾಚ್ಕೊಂಡಿದ್ದಿತ್ತಲ್ಲ ಹಾಳಾಗೋಗ್ಬಿಟ್ಟಿತ್ತು, ಫುಲ್ ಕೂದಲೆಲ್ಲ ಹರಡ್ಕೊಂಬಿಟ್ಟಿತ್ತು. ಆಮೇಲೆ ದೇವ್ರ ದರ್ಶನ ಮಾಡ್ಕೊಂಡ್ವಿ, ನೋಡ್ತಾ ಇರ್ಬೋದು ಫುಲ್ಲು ತಲೆ ಎಲ್ಲ ಕಿದ್ರು ಹೋಗ್ಬಿಟ್ಟಿದೆ ಗಾಳಿಗೆ. ದೇವರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಸಿಕ್ಕಾಪಟ್ಟೆ ಜನ ಇದ್ದರು. ಅಲ್ಲೂ ಕೂಡ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಡು ನಾವು ಆ್ಯಕ್ಚುಲಿ ನಾನಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ ನಂಜನಗೂಡಲ್ಲಿ. ಅಂದರೆ ಅಲ್ಲಿ ಬೃಂದಾವನ ರೂಪದಲ್ಲ, ಅದು ಶಿಲೆ ರೂಪದಲ್ಲಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಆಗುತ್ತೆ ಅಂತ ನಾನು ಇನ್ಸ್ಟಾ ರೀಲ್ಸಲ್ಲೆಲ್ಲೋ ನೋಡಿದ್ದೆ ನಾನು. ಸೊ ಅಲ್ಲಿಗೆ ಹೋಗ್ಬೇಕು ಅನ್ನೋದು ಪ್ಲ್ಯಾನ್ ಇತ್ತು. ಮಳೆ ಬೇರೆ ಬರ್ತಾಯಿತ್ತು, ಯಾರನ್ನ ಕೇಳಿದ್ರು ಅಲ್ಲಿ ಸರಿಯಾಗಿ ಹೇಳಲಿಲ್ಲ. ಇಲ್ಲಿ ಯಾವುದೋ ಇದೆ ನೋಡಿ ಅಂದರು. ಆ್ಯಕ್ಚುಲಿ ಇದು ಶೃಂಗೇರಿ ಶಾರದಾಂಬೆ ಮಠ ಏನಿದೆ ಆ ಸ್ವಾಮಿಗಳು ಇದ್ದಿದ್ದು. ಅಲ್ಲೇನೋ ಸ್ಪೆಷಲ್ ಪೂಜೆ ಹೋಮ ಎಲ್ಲ ನಡೀತಾ ಇತ್ತು. ಹೋಗಿ ಅಲ್ಲೇ ತಾನೇ ಅಂದ್ಬಿಟ್ಟು ಅಲ್ಲೂ ಕೂಡ ದರ್ಶನ ಮಾಡಿಕೊಂಡು ತೀರ್ಥ ಪ್ರಸಾದ ಕುಂಕುಮ ಅದನ್ನೆಲ್ಲ ತೊಗೊಂಡು ನೋಡಿ ಹೋಮ ಪೂಜೆ ಎಲ್ಲ ನಡೀತಾ ಇದೆ. ಸೊ ಅದೆಲ್ಲ ನೋಡಿಕೊಂಡು ನೋಡಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು. ಈ ಕಡೆ ಸಿಕ್ಕಾಬಡೆ ಜನ ಎಲ್ಲ ಲಲಿತಾ ಸಹಸ್ರನಾಮ ಗಾಯತ್ರಿ ಇದು ಮಂತ್ರ ಅದನ್ನೆಲ್ಲ ಹೇಳ್ತಾಯಿದ್ರು. ಸೊ ನಾವು ಅಲ್ಲಿ ಕುಂಕುಮ ವಿಭೂತಿ ಎಲ್ಲ ತೊಗೊಂಡು ಹೊರಟ್ಬಿಟ್ಟು ಊಟಕ್ಕೆ ಅಂತ ಹೋಗ್ತಾಯಿದ್ವಿ. ನನ್ನ ಹಸ್ಬೆಂಡ್ ಕೆಲವು ದಿನದ ಹಿಂದೆಯಿಂದನೇ ಒಂದು ವೀಡಿಯೋನ ಸೇವ್ ಮಾಡಿ ಇಟ್ಕೊಂಡಿದ್ರು. ಅದೇ ಅವರು ನಾನ್ ವೆಜ್ ಲವರ್ ಆಗಿರೋದ್ರಿಂದ ಅವರು ಟ್ರೈ ಮಾಡಬೇಕು ಅಂದ್ಬಿಟ್ಟು ಯಾರೋ ಪ್ರಮೋಷನ್ಗೋಸ್ಕರ ಮಾಡಿರೋ ಅಂಥ ವೀಡಿಯೋ ಅದು ಅನಿಸುತ್ತೆ. ಇದು ಒರ್ಜಿನಲ್ ಹೋಟೆಲ್ ಅಲ್ವೇ ಅಲ್ಲ, ಹನುಮಂತು ಪಲಾವ್ ಅಂತ ಹೆಸರಿಟ್ಕೊಂಡಿದ್ದಾರೆ ಅಷ್ಟೇ, ಹೋಟೆಲ್ ಹನುಮಂತು ಅಂತ. ಬಟ್ ಟೇಸ್ಟ್ ಅಂತೂ ಏನೂ ಚೆನ್ನಾಗಿರಲಿಲ್ಲ, ಅಷ್ಟೊಂದು ಇಷ್ಟನೂ ಆಗಿಲ್ಲ. ಕಾಲು ಸೂಪ್ ತೊಗೊಂಡ್ರು, ಮತ್ತು ನಾವು ಬಿರಿಯಾನಿ, ಅವ್ರು ಮಟನ್ ಬಿರಿಯಾನಿ ತೊಗೊಂಡ್ರು, ನಾನು ಚಿಕನ್ ಬಿರಿಯಾನಿ ತೊಗೊಂಡೆ. ಟೇಸ್ಟ್ ಏನು ಅಷ್ಟರಲ್ಲೇ ಇಷ್ಟ ಆಗಿಲ್ಲ. ಸೊ ಯಾರಾದರೂ ಹೋದರೆ ಈ ಹೋಟೆಲ್ಗೆ ಹೋಗಬೇಡಿ, ಇದು ಒರ್ಜಿನಲ್ ಹನುಮಂತು ಪಲಾವ್ ಅಲ್ಲ. ಸಯ್ಯಾಜಿ ರಾವ್ ರೋಡ್ ಏನಿದೆ ಆ ರೋಡಲ್ಲಿರುವಂಥ ಹೋಟೆಲ್ ಹನುಮಂತು, ಇದು ಒರ್ಜಿನಲ್ ಅಲ್ಲ, ಹೋಗಬೇಡಿ ಯಾರೂ. ಒರ್ಜಿನಲ್ ಹೋಗಬೇಕು ಅಂದರೆ ನಾನು ಲಾಸ್ಟ್ ವೀಡಿಯೋನಲ್ಲಿ ಹಾಕಿದ್ದೀನಲ್ಲ ಅದು ಆ್ಯಕ್ಚುಲಿ ಒರ್ಜಿನಲ್ಲು. ಸೊ ಅಲ್ಲಿ ಮುಗಿಸ್ಕೊಂಡು ನಮಗೆ
ಸೊ ಈ ಸ್ಟೇಡಿಯಂ ಬಂದುಬಿಟ್ಟು ನಮ್ಮ ರೂಮಿಗಿಂದ ಹತ್ತಿರನೇ ಇತ್ತು, ಸ್ವಲ್ಪ ಹತ್ತಿರನೇ. ಅಲ್ಲಿ ಶೋ ನೋಡಿದ್ವಿ. ಹಾಗೆ ನಮ್ಮ ರೂಮ್ ಬಾಲ್ಕನಿಯಿಂದ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮರಗಳು ಅಡ್ಡ ಇತ್ತು ಅನ್ನೋದನ್ನು ಬಿಟ್ಟರೆ ಏರ್ ಶೋ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲಿ ನೋಡಿಕೊಂಡು ಕಾರಲ್ಲಿ ಹೋದರೆ ಏನು ಪಾರ್ಕಿಂಗು ಅಲ್ಲಿ ಇಲ್ಲಿ ಓಡಾಡಬೇಕಾಗತ್ತೆ ಅಂತ ಅಂದ್ಬಿಟ್ಟು ಆಟೋ ತೊಗೊಂಡ್ವಿ ನಾವು. ಆಟೋನಲ್ಲಿ ಹೋದ್ವಿ ಮೈಸೂರು ಪ್ಯಾಲೇಸ್ ಹತ್ರ. ಒಂದು 5:30 6 o'clock ಆಗಿತ್ತು, ಆಲ್ಮೋಸ್ಟ್ 6 o'clock ಆಗಿತ್ತು. ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ಅಂತ ಅಂದ್ಕೊಂಡೆ ಹೋದ್ವಿ ನಾವು. ನಾನು ಬಿಗಿನಿಂಗಲ್ಲೇ ಹೇಳ್ದಾಗೆ ಅವರು 6:30 ಹಾಕೋದೇ ಇಲ್ಲ. ಫುಲ್ ಡಾರ್ಕ್ ಆಗಬೇಕು, 7 o'clock ಆಗಬೇಕು, ಅಲ್ಲಿವರೆಗೂ ಅವರು ಹಾಕಿರಲಿಲ್ಲ. ಜನ ಅಂದರೆ ಜನ, ಎಲ್ಲಿ ನೋಡಿದ್ರು ಜನ. ಆ್ಯಕ್ಚುಲಿ ಹೊರಗಡೆಯಿಂದ ಹೋಗೋದು ಒಂದು 30% ಇರ್ಬೋದು. ಇನ್ನು 60 to 70% ಅಲ್ಲಿನ ಮೈಸೂರಿಯನ್ಸೇ ಜಾಸ್ತಿ. ಅವರ ಮೈಸೂರು ದಸರಾ ಏನಿದೆ ಅದನ್ನು ಆ ಪೀಪಲ್ಸೇ ಜಾಸ್ತಿ ಎಂಜಾಯ್ ಮಾಡ್ತಾಯಿದ್ದಿತ್ತು. ಮೈಸೂರು ಜನನೇ ತುಂಬ ಇದ್ದರು ಅಲ್ಲಿ. ಇನ್ನು ಕೆಲವೊಂದೆಲ್ಲ ನೋಡಬೇಕಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಅಲ್ಲಿ ನನಗೆ. ಏನಂದರೆ ಆ ಬಲೂನ್ಸ್ ಮಾರ್ತಾಯಿದ್ದಿತ್ತು, ಮತ್ತು ಆ ಮಕ್ಕಳು ಕೆಲವೊಂದು ಗಾಂಧಿ ವೇಷ ಎಲ್ಲ ಹಾಕ್ಕೊಂಡಿದ್ದು ಅದನ್ನೆಲ್ಲ ನೋಡಿ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳೆಲ್ಲ ಇದ್ದರು ಆ ಬಲೂನ್ಸ್ ಮಾರ್ತಾಯಿದ್ದವರು. ಸಿಕ್ಕಾಪಟ್ಟೆ ಬೇಜಾರಾಯಿತು. ಸೊ ಇದು ಆ್ಯಕ್ಚುಲಿ ಅರಮನೆ ಲೈಟಿಂಗ್ಸು. ಇದು ಕೂಡ ತುಂಬ ಚೆನ್ನಾಗಿತ್ತು. ನೋಡಿದ್ವಿ, ವೆಯ್ಟ್ ಮಾಡ್ಕೊಂಡೇ ಇದ್ವಿ. ಸೊ ಲೈಟಿಂಗ್ಸ್ ಅಂತ ಆನ್ ಆಯಿತು. ಅಲ್ಲೇ ಲೈವ್ ಮ್ಯೂಸಿಕ್ ಕೂಡ ನಡೀತಾ ಇತ್ತು. ಸೊ ಹೊರಗಡೆ ನೋಡ್ತಾ ಇರ್ಬೋದು, ಫುಲ್ಲು ಕತ್ಲಾಗಿದೆ. ಫುಲ್ ಕತ್ಲಾದ್ಮೇಲೆ ಒಂದೊಂದೇ ಲೈಟಿಂಗ್ಸ್ನ ಆನ್ ಮಾಡ್ತಾಯಿದ್ರು. ಅಟ್ ಎ ಟೈಮ್ ಎಲ್ಲ ಒಟ್ಟಿಗೆ ಆನ್ ಆಗೋಲ್ಲ, ಒಂದೊಂದೇ ಆನ್ ಆಗ್ತಾಯಿತ್ತು. ಮತ್ತು ತುಂಬ ಹೊತ್ತು ಎಲಿಫೆಂಟ್ ಬರುತ್ತೆ ಅಂತಲೇ ವೆಯ್ಟ್ ಮಾಡ್ಕೊಂಡಿದ್ವಿ. ಮಧ್ಯಾಹ್ನನೇ ಹೋಗಿದ್ರೆ ನಾವು ಅರಮನೆ ಹತ್ರ ವಿಸಿಟ್ ಮಾಡಿದರೆ ನಾವು ನೋಡ್ಬೋದಾಗಿತ್ತು. ನಾವು ಹೋಗಿರಲಿಲ್ಲ. ಈವ್ನಿಂಗ್ ನೋಡೋಣ, ಒಂದು 5:30 ಬರುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಜನ ಜಾಸ್ತಿ ಇದ್ದಿದ್ದರಿಂದ ಬೇಗನೆ ಎಲಿಫೆಂಟ್ಸು ಹೋಯ್ತಂತೆ. ಸೊ ಮತ್ತೆ ರಿಟರ್ನ್ ಬರುತ್ತೆ ಅಂತ ವೆಯ್ಟ್ ಮಾಡ್ಕೊಂಡಿದ್ವಿ. ಅಲ್ಲಿ ಕ್ರೌಡ್ ಜಾಸ್ತಿ ಆಗಿದ್ದರಿಂದ ಪೊಲೀಸವರು ಇಲ್ಲ ಎಲಿಫೆಂಟ್ ಇವಾಗ ಬರೋದಿಲ್ಲ, ಆನೆಗಳು ಇಲ್ಲಿ ಬರೋದಿಲ್ಲ ಇವಾಗ, ಹಾಗೆ ಹೀಗೆ ಅಂದ್ಬಿಟ್ಟು ಕ್ರೌಡ್ನ ಕ್ಲಿಯರ್ ಮಾಡ್ತಾಯಿದ್ರು. ಸರಿ, ನಾವು ತುಂಬ ಜನ ಇದ್ದರು. ಖುಷಿ, ಸೋನು ಮತ್ತು ಬ್ಯಾರಿಗೇಟ್ಸ್ದು ಲೈನ್ ಎಲ್ಲ ಹಾಕಿದ್ರಲ್ಲ, ಅಲ್ಲಿ ನೂಕು ನುಗ್ಲು ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ನಾವು ಸರಿ ಹೊರಡೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ನೋಡ್ತಾ ಇರ್ಬೋದು ಇಲ್ಲಿ ಈ ಲೈಟಿಂಗ್ಸು ಏನು ಹೇರ್ ಬೋ ಥರ ಬರುತ್ತಲ್ಲ ಆ ಥರದ್ದು. ಆಮೇಲೆ ಕೆಲವೊಂದು ಥಿಂಗ್ಸ್ ಎಲ್ಲ ಆಯಿತು. ಕೆಲವೊಂದು ಪುಟಾಣಿ ಮಕ್ಕಳನ್ನೆಲ್ಲ ಇಟ್ಕೊಂಡಿದ್ದು ಮಾರ್ತಾಯಿದ್ರು. ಕೆಲವೊಂದು ಮಕ್ಕಳನ್ನ ಅಲ್ಲೇ ಮಲಗಿಸ್ಕೊಂಡೆಲ್ಲ ಮಾರ್ತಾಯಿದ್ರು. ಸಿಕ್ಕಾಪಟ್ಟೆ ಬೇಜಾರಾಯಿತು. ಹೊಟ್ಟೆಪಾಡಿಗೋಸ್ಕರ ಜನಗಳು ಎಷ್ಟು ಕಷ್ಟಪಡಬೇಕಾಗಿದೆ ಅಂತ ಎಲ್ಲ ಅನ್ನಿಸ್ತು. ಚಿಕ್ಕ ಹುಡುಗ ನೋಡ್ತಾ ಇರ್ಬೋದು, ಚಿಕ್ಕ ಹುಡುಗ ನನಗೆ ಇದನ್ನು ತೊಗೊಂಡಿದ್ದಕ್ಕೆ ಬಲೂನ್ ಕೇಳಿದ್ರು ಖುಷಿ ಸೋನು ಅವರು. ನಾನು ಜನ ಜಾಸ್ತಿ ನೂಕು ನುಗ್ಲಲ್ಲಿ ಇದು ಮಾಡ್ಕೊತೀರ ಬೇಡ ಅಂದ್ಬಿಟ್ಟು ಇದು ಒಂದೊಂದನ್ನು ಈಸ್ಕೊಟ್ಟೆ ನಾನು ತಕ್ಷಣಕ್ಕೆ. ಸೊ ವೆಯ್ಟ್ ಮಾಡಿ ಆಲ್ಮೋಸ್ಟ್ 1.5 hour ನಾವು ಅಲ್ಲೇ ವೆಯ್ಟ್ ಮಾಡ್ಕೊಂಡಿದ್ವಿ. ಸೊ ಇನ್ನು ಎಲಿಫೆಂಟ್ಸ್ ಬರುತ್ತೆ, ಬಂದ್ರೂ ಇಲ್ಲಿ ಜನ ನೂಕು ನುಗ್ಗಾಟ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಸರಿ ಎಕ್ಸಿಬಿಷನ್ ನೋಡೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಮೈಸೂರು ಪ್ಯಾಲೇಸ್ ಹತ್ರ ಎಲ್ಲ ನೋಡಿಕೊಂಡು, ಹಾಗೆ ತುಂಬಾ ಕ್ರೌಡು. ನಾವು ನಿಂತ್ಕೊಂಡ್ರೆ ಸಾಕು ಅವರೇ ಕರ್ಕೊಂಡೋಗಿಬಿಡ್ತಾರೆ, ಆ ಥರ ಕ್ರೌಡ್ ಇದ್ದರು ಅಲ್ಲಿ. ಸೊ ಅಲ್ಲಿಂದ ನಾವು ಹೊರಟ್ವಿ, ಎಕ್ಸಿಬಿಷನ್ ನೋಡೋಣ ಅಂತ ಹೊರಟ್ವಿ. ನಡ್ಕೊಂಡೇ ಹೋದ್ವಿ. ನಡೆದು ಸಾಕಾಯಿತು ನಮಗಂತೂ. ಆಟೋ ಕೇಳಿದ್ರೆ ಜಾಸ್ತಿ ಹೇಳ್ತಾರೆ, ಇಲ್ಲ ಬರೋದಿಲ್ಲ ಅಂತಾರೆ, ಟ್ರಾಫಿಕ್ ಅಂತಾರೆ. ಕಾರ್ ಪಾರ್ಕಿಂಗ್ ನೋಡ್ಬೋದು, ಫುಲ್ಲು ತುಂಬ ಹೋಗಿದೆ. ಆಲ್ಮೋಸ್ಟ್ ಎಷ್ಟು ದೊಡ್ಡ ಕಾರ್ ಪಾರ್ಕಿಂಗ್ ಅಂದರೆ ಅದು ಅಷ್ಟು ದೊಡ್ಡದಾಗಿದೆ. ಫುಲ್ ಕಾರ್ ಪಾರ್ಕಿಂಗ್ ಎಲ್ಲ ತುಂಬ ಹೋಗಿತ್ತು. ಸೊ ಚಾಮುಂಡಿ ಬೆಟ್ಟಕ್ಕೆ ನೋಡ್ಬೋದು, ವೆಲ್ಕಮ್ ಸುಸ್ವಾಗತ ಅಂತ ಲೈಟಿಂಗ್ಸ್ ಕೂಡ ಹಾಕಿದ್ದಾರೆ. ಅದು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಡ್ಕೊಂಡು ಹೋದ್ವಿ. ಅಲ್ಲಿ ಕೇಳ್ಕೊಂಡು ಪೊಲೀಸ್ ಅವರು ಎಲ್ಲ ಇದ್ದರು ಆ ಟ್ರಾಫಿಕ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ. ಅವ್ರನ್ನ ಕೇಳಿಕೊಂಡು ಹೋದ್ವಿ ಎಕ್ಸಿಬಿಷನ್ನು. ಅಲ್ಲಿಗೆ ಹೋದ್ಮೇಲಂತೂ ಈ ಗೇಟ್ ಏನು ಕಾಣಿಸ್ತಾ ಇದೆ ಅದು ಎಕ್ಸಿಬಿಷನ್ದು ಗೇಟ್ ಇದು. ಹೋದ್ಮೇಲೆ ನಿಜವಾಗ್ಲೂ ಹೋಗಬೇಕಾ ನಾವು ಈ ಎಕ್ಸಿಬಿಷನ್ಗೆ, ನೋಡಬೇಕಾ ಅಂತ ಅನ್ನಿಸ್ತು. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂದರೆ, ಮುಂದೆ ನೋಡಿ ಜನಸಾಗರ ಹೇಗಿದ್ದಾರೆ ಅಂತ. ಇಷ್ಟು ಜನ ಅಂದರೆ ಆ ಕುಂಭಮೇಳದಲ್ಲೂ ಇಷ್ಟೊಂದು ಜನ ಇದ್ದರೋ ಇರಲಿಲ್ವೋ ಗೊತ್ತಿಲ್ಲ, ಅಷ್ಟು ಜನ ಇದ್ದರು ಈ ಸತಿ ಮೈಸೂರು ದಸರಾನ ನೋಡೋದಕ್ಕೆ. ಆಹಾರ ಮೇಳಕ್ಕೆ ಹೋಗಬೇಕು ಅಂದ್ಕೊಂಡಿದ್ವಿ. ಆಹಾರ ಮೇಳಕ್ಕೆ ಹೋಗೋದಕ್ಕೆ ನಮಗೆ ಟೈಮೇ ಹೋಗಲಿಲ್ಲ ಆಹಾರ ಮೇಳಕ್ಕೆ. ಸೊ ಇದು ನೋಡ್ಬೋದು, ಮೈಸೂರು ಪ್ಯಾಲೇಸ್ ಏನಿದೆ ಅದರದ್ದು ಫ್ರಂಟ್ ಗೇಟ್ ಏನಿದೆ ಅದು ಇದು ಆ್ಯಕ್ಚುಲಿ ಲೈಟಿಂಗ್ಸ್ ಆನ್ ಆದಮೇಲೆ ಇದು
ಆ್ಯಕ್ಚುಲಿ ನಾವು ಟಾಂಗಾ ಗಾಡಿಯಲ್ಲಿ ಹೋಗಬೇಕು ಅಂದ್ಕೊಂಡ್ವಿ. ಅದೂ ಅಷ್ಟೇ ನೀವು ಫಸ್ಟೇ ಕೇಳ್ಕೊಬೇಕಾಗಿತ್ತು, ಗಾಡಿಗಳೇ ಸಿಗಲಿಲ್ಲ, ಟಾಂಗಾ ಗಾಡಿಗಳು. ಸೊ ಜನ ಅಂದರೆ ಸಿಕ್ಕಾಪಟ್ಟೆ ಜನ. ಟಿಕೆಟ್ ತೊಗೊಳೋದಕ್ಕೆ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ನಮ್ಮ ಮೈದನ ಹೋಗಿ ಪಾಪ ತೊಗೊಂಬಂದರು ಟಿಕೆಟು. ಒಳಗಡೆ ಎಕ್ಸಿಬಿಷನಲ್ಲಿ ಕೆಲವೊಂದು ಐಟಮ್ಸು ಅದು ಇದು ನಮ್ಗೆ ಏನೇನು ಶಾಪ್ ಮಾಡಬೇಕು ಅನಿಸುತ್ತೋ ಎಲ್ಲ ಥರ ಇತ್ತು ಅಲ್ಲಿ. ಇದು ವಾಟರ್ ಫೌಂಟೇನ್ ಅಂದರೆ ವಾಟರ್ ಶೋ ಕೂಡ ಇತ್ತು. 3 ಶೋಸೋ 5 ಶೋಸೋ ಅಷ್ಟೇ ಅಂತ ಇದ್ದಿತ್ತು. 5 ಮಿನಿಟ್ಸ್ ಏನೋ ಅಷ್ಟೇ ಒಂದು ಶೋ. ಸೊ ಹಾಗಾಗಿ ನಾವು ಹೋದಾಗ ಶೋ ಎಲ್ಲ ಮುಗ್ದೋಗಿತ್ತು, ವಾಟರ್ ಶೋ ಇರಲಿಲ್ಲ. ಬೇರೆ ಎಲ್ಲ ಲೈಟಿಂಗ್ಸ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಬಂದ್ವಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ, ಎಲ್ಲಿ ನೋಡಿದ್ರು ಬರೀ ಜನಗಳೇ ಕಾಣಿಸ್ತಾರೆ. ನಾವು ಹೋಗೋದಕ್ಕೆ ಮುಂಚೆ ತುಂಬ ಎಕ್ಸೈಟ್ಮೆಂಟಲ್ಲಿ ಹೋದ್ವಿ. ಅಲ್ಲಿಗೆ ಹೋದ್ಮೇಲೆ ಅಯ್ಯೋ ದಸರಾ ಟೈಮಲ್ಲಿ ಬರಲೇಬಾರ್ದು ಅನ್ನೋ ಅಷ್ಟು ಬೇಜಾರು ನಮಗಾಯಿತು ಅಲ್ಲಿ. ಅಂದರೆ ಲಾಸ್ಟ್ ಟೈಮು ನಮ್ಮ ಹಸ್ಬೆಂಡ್ ಅವರೆಲ್ಲ ಹೋಗಿದ್ದಾಗ ಫ್ಲವರ್ಸು ಕೆಲವೊಂದು ಇದು ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರಂತೆ ಲಾಸ್ಟ್ ಟೈಮು. ಅಂದರೆ ಈ ಟೈಮಿಗೆ ಹೋಲಿಸ್ಕೊಂಡ್ರೆ ಲಾಸ್ಟ್ ಟೈಮು ಚೆನ್ನಾಗಿತ್ತಂತೆ ಎಕ್ಸಿಬಿಷನ್ಸಲ್ಲಿ. ಈ ಸತಿ ಏನಿದೆ ವಾಟರ್ ಶೋನ ಮಾಡಿರೋದ್ರಿಂದ ಆ ಪ್ಲೇಸಸ್ನೆಲ್ಲ ಕವರ್ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಅಷ್ಟೊಂದು ಏನು ಲಾಸ್ಟ್ ಟೈಮ್ಗಿನ್ನ ಚೆನ್ನಾಗಿಲ್ಲ ಅಂತ ಹಸ್ಬೆಂಡ್ ಇದು ಲೈಟಿಂಗ್ಸ್ ಎಲ್ಲ ನಾನು ಆಗಲೇ ಹೇಳಿದ್ಮೇಲೆ ನಾವು ಸೆಟ್ಟಿಂಗ್ ಮಾಡಿ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಇದೇ ಥರ ಅಷ್ಟೊಂದು ಎಲ್ಲ ಡಿಸ್ಪ್ಲೇ ಮಾಡಿದರು. ಅದನ್ನೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ನೋಡಿಕೊಂಡು ಲೆಂತಿ ಆಗಿಬಿಡುತ್ತೆ ವಿಡಿಯೋ. ಇದು ಅಂಬೇಡ್ಕರ್ ಅವರ ಜೀವನ, ಅದು ಮತ್ತು ಸಂವಿಧಾನ ಹೇಗೆ ಏನು ಮಾಡಿದ್ರು, ಅದು ಕೆಲವೊಂದು ಡೀಟೇಲಾಗಿ ಏನೇನಿರುತ್ತೆ ಅದನ್ನೆಲ್ಲ ಬೋರ್ಡ್ಸು ಅದನ್ನೆಲ್ಲ ನಾಮಫಲಕಗಳನ್ನೆಲ್ಲ ಹಾಕಿದ್ರು. ಇದು ಆ್ಯಕ್ಚುಲಿ ತುಂಬ ಏನೇನೋ ಮಾಡಿದರು. ಅಷ್ಟೊಂದು ವಿಧಾನಸೌಧ ಇದು ತುಂಬ ಏನೇನೋ ಯೂಸ್ ಮಾಡಿ ಏನೇನೋ ಥೀಮಲ್ಲೆಲ್ಲ ಮಾಡಿದರು. ಪೊಲೀಸ್ ಇದರಲ್ಲೆಲ್ಲ ಮಾಡಿದರು. ಅಂದರೆ ಜನಗಳಿಗೆ ಒಂದು ಅವೇರ್ನೆಸ್ಸು ಮತ್ತು ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವ ಥರ ಹೇಗೆ ವರ್ಕ್ ಆಗುತ್ತೆ, ರೈಫಲ್ಸ್ ಎಲ್ಲ ಹೇಗಿಟ್ಟಿರ್ತಾರೆ ಅನ್ನೋದೆಲ್ಲ ಇತ್ತು. ಮಕ್ಕಳನ್ನ ಕರ್ಕೊಂಡೋಗಿರೋರ್ಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗಿರುತ್ತೆ. ಫಾರ್ ಶ್ಯೂರ್ ನಾನೇ ಹೇಳ್ತೀನಿ, ಬೇರೆ ಯಾರೂ ಬೇಡ. ನಮ್ಮ ಚಿನಿಮನೆ ಆಲ್ಮೋಸ್ಟ್ 2 ಇಯರ್ಸ್ ಆಗ್ತಾಯಿದೆ. ಆ ಮಗುನ ಕರ್ಕೊಂಡೆ ಸಿಕ್ಕಾಪಟ್ಟೆ ಹಿಂಸೆ ಪಟ್ಟೆ. ಕೆಲವೊಂದು ಮಕ್ಕಳು ಚಿಕ್ಕ ಎಳೆ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ರು. ಐ ಡೋಂಟ್ ನೋ ಅವ್ರು ಹೇಗೆ ಹ್ಯಾಂಡಲ್ ಮಾಡಿದ್ರು ಅಂತ. ಕಾಲಂತೂ ಸಿಕ್ಕಾಪಟ್ಟೆ ನೋವು ಬಂದುಬಿಟ್ಟಿತ್ತು ನಮಗೆ. ಬಂದಿದ್ದೀವಿ ಎಕ್ಸಿಬಿಷನ್ ಫುಲ್ಲು ನೋಡಬೇಕು ಅನ್ನೋ ಕಾರಣಕ್ಕೆ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಿಧಾನಕ್ಕೆ ಹೋಗ್ತಾಯಿದ್ದೀವಿ. ಸೊ ಇಲ್ಲಿ ಮೈಸೂರು ಅರಮನೆ ಮತ್ತು ಚಾಮುಂಡೇಶ್ವರಿ ಆ ಥೀಮಲ್ಲಿ ಸೆಟಪ್ನ ಮಾಡಿದರು ಇಲ್ಲಿ. ಸೊ ಇಲ್ಲಿ ನಾವು ಕೆಲವೊಂದು ಫೋಟೋಸ್ನ ತೊಗೊಂಡ್ವಿ. ಆಗಲೇ ನಾನು ಹೇಳಿದ್ನಲ್ಲ, ಕ್ರೈಮ್ ಹೇಗಾಗುತ್ತೆ, ಕ್ರೈಮ್ ಯಾವ ಥರ ಪೊಲೀಸವರು ಇದು ಮಾಡ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಹೇಗೆ ಏನೇನು ಮಾಡ್ತಾರೆ, ಯಾವ್ಯಾವ ಥರ ನಮ್ಮ ಮೈಂಡ್ಸೆಟ್ಟಿಗೆ ಯಾವ ಥರ ನಮ್ಮ ಮೈಂಡಿಗೆ ಯಾವ ಥರ ಬರಬೇಕು ಅದೆಲ್ಲ ಅನ್ನೋ ಕಾನ್ಸೆಪ್ಟನ್ನ ಯೂಸ್ ಮಾಡಿಬಿಟ್ಟು ಕೆಲವೊಂದು ಥೀಮ್ನೆಲ್ಲ ಅಲ್ಲಿ ಮಾಡಿದರು. ಸೈಬರ್ ಕ್ರೈಮು ಹೇಗಿದಾಗುತ್ತೆ ಅದನ್ನೆಲ್ಲ ಇದು ಮಾಡಿ, ಅಂದರೆ ಡಿಪಾರ್ಟ್ಮೆಂಟ್ ಯೂಶ್ವಲಾಗಿ ಯಾವ ಥರ ಮಾಡ್ತಾರೆ, ಅವರ ಸರ್ವೈವಲೆನ್ಸ್ ಕ್ಯಾಮ್ರಾಗಳು ಹೇಗೆ ವರ್ಕ್ ಆಗುತ್ತೆ, ನಮ್ಮ ಟ್ರಾಫಿಕ್ ಸಿಗ್ನಲ್ಸಲ್ಲಾಗಿರ್ಬೋದು, ಬೇರೆ ಕಡೆ ಮತ್ತು ಸೋಷಲ್ ಮೀಡಿಯಾ ಯೂಸ್ ಮಾಡಿಕೊಂಡು ಫೇಕ್ ಐಡಿಗಳನ್ನ ಯೂಸ್ ಮಾಡಿ ಹೇಗೆ ಬೇರೆ ಮಕ್ಕಳನ್ನೆಲ್ಲ ಹಾಳು ಮಾಡ್ತಾರೆ, ಅದರದ್ದು ಕೆಲವೊಂದು ತುಂಬಾ ಇತ್ತು ಅಲ್ಲಿ. ಅದೇ ನಾನು ಹೇಳೋದ್ನೆಲ್ಲ ಡೀಟೇಲಾಗಿ ಹೇಳಿದ್ರೆ ತುಂಬ ಜಾಸ್ತಿ ಟೈಮ್ ತೊಗೊಳುತ್ತೆ. ಸೊ ರೈಫಲ್ಸು, ಗನ್ಸು ಅದು ಮತ್ತು ಅವರ ಲೈಫ್ ಜಾಕೆಟ್ಗಳು ಇರುತ್ತಲ್ಲ, ಸೊ ಅವರು ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಮುಂದೆ ಹೋದ್ವಿ. ಅಲ್ಲೊಂದು 2-3 ಗೇಮ್ ಆಡಿದ್ವಿ. ಎಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ನಾನು.
ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟು. ಜೈನ್ ಫೀಲಲ್ಲಂತೂ ಕೂತ್ಕೊಳ್ಳೋಷ್ಟು ಧೈರ್ಯ ನನಗಂತೂ ಇಲ್ಲ. ಸೊ ಅದನ್ನು ನೋಡಿದ್ರೇ ಭಯ ಆಗುತ್ತೆ, ಇನ್ನು ಅದರೊಳಗೆ ಕೂತ್ರಂತೂ ಅಷ್ಟೇ. ಇದು ಡ್ರ್ಯಾಗನ್ ಟ್ರೈನ್ ಏನು ಬರುತ್ತಲ್ಲ ಅದು. ನಾನು ಚಿನ್ನಮ್ಮ, ನಮ್ಮ ಅತ್ತೆ, ನಮ್ಮ ಹಸ್ಬೆಂಡು, ನಮ್ಮ ಮೈದನ ಬರಲಿಲ್ಲ. ಸೊ ಎಲ್ಲರೂ ಹೋದ್ವಿ, ಕೆಲವೊಂದು ಗೇಮ್ಸ್ನೆಲ್ಲ ಆಡಿದ್ವಿ. ಆಮೇಲೆ ಅಲ್ಲಿಂದ ಬಂದು ಪೊಟ್ಯಾಟೊ ಟ್ವಿಸ್ಟರ್ ತಿಂದ್ವಿ. ಆಮೇಲೆ ಫುಲ್ ವ್ಯೂ ಹೀಗೆ ಕಾಣಿಸ್ತಾ ಇತ್ತು. ಹಾಗೆ ಅಲ್ಲಿ ಮುಸ್ಲಿಮ್ಸ್ ಅವ್ರದ್ದು ಏನೋ ಲೈವ್ ಮ್ಯೂಸಿಕ್ ಮತ್ತು ಏನೋ ಪ್ರೋಗ್ರಾಮ್ ನಡೀತಾ ಇತ್ತು. ಅದನ್ನೆಲ್ಲ ನೋಡಿಕೊಂಡು ಆಲ್ಮೋಸ್ಟ್ ಅಲ್ಲಿ ಕೂಡ ಟೈಮ್ ಆಗಿತ್ತು. 11:30 ಅಲ್ಲೂ ಕೂಡ ಕ್ಲೋಸ್ ಆಗ್ತಾ ಇದ್ದಿದ್ದರಿಂದ ಟಿಕೆಟ್ಸ್ ಎಲ್ಲ ಕ್ಲೋಸ್. ಸೊ ಎಕ್ಸಿಬಿಷನಿಂದ ಲಾಸ್ಟ್ ಇನ್ನು ಹೊರಗೆ ಹೋಗೋ ಟೈಮಲ್ಲಿ ಇದೊಂದು ಸ್ಟಾಲ್ ಹಾಕಿದ್ರು. ಅಂದರೆ ಫುಲ್ ಬಾಡಿ ಮಸಾಜ್ದು ಮಿಷಿನ್ ಇದು. ಸಿಕ್ಕಾಪಟ್ಟೆ ಓಡಾಡಿ ಕಾಲು ನೋವು ಮೈ ನೋವು ಬಂದಿರೋರಿಗೆ ಲಾಸ್ಟಲ್ಲಿ ಮಸಾಜ್ ಮಾಡಿಸ್ಕೊಂಡು ಹೋಗ್ಬೋದು ಅನ್ನೋ ಥರ. 10 ಮಿನಿಟ್ಸ್ಗೆ 150 ಏನೋ ಚಾರ್ಜ್ ಮಾಡಿದ್ರು ಅವರು. ಸೊ ನಮ್ಮ ಹಸ್ಬೆಂಡ್ ಮಾಡಿಸ್ಕೊಂಡ್ರು. ನಾವೆಲ್ಲ ಮಾಡಿಸ್ಕೊಬೇಕಂದ್ರೆ ಏನು ಗೋಲ್ಡ್ ಆರ್ನಿಮೆಂಟ್ಸು, ಬಳೆ ಅದೆಲ್ಲ ಹಾಕಿದ್ದೀವಲ್ಲ ಅದನ್ನೆಲ್ಲ ಬಿಚ್ಚಬೇಕು ಅಂದರು. ಸೊ ಅದನ್ನೆಲ್ಲ ಬಿಚ್ಕೊಂಡು ಯಾರು ನಿಂತಿರ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಒಬ್ಬರು ಮಾಡಿಸ್ಕೊಂಡು ಹೊರಟ್ವಿ. ಸೊ ನೈಟಂತೂ ಸಿಕ್ಕಾಪಟ್ಟೆ ಸಾಕಾಗ್ಬಿಟ್ಟಿತ್ತು, ಮಲ್ಕೊಂಡಿದ್ವಿ. ಹಾಗೆ ನಾನು ಆಗಲೇ ಹೇಳಿದಾಗೆ ನಮ್ಮ ರೂಮ್ ಬಾಲ್ಕನಿಯಿಂದ ಕೂಡ ನಮಗದು ಏರ್ ಶೋ ಏನಿದೆ ಕಾಣಿಸುತ್ತೆ ಅಂತ ಹೇಳಿದ್ನಲ್ಲ. ಸೊ ಅದನ್ನು ನೆಕ್ಸ್ಟ್ ಡೇ ನಾವು ರೂಮ್ ಬಾಲ್ಕನಿಯಲ್ಲಿ ಕೂತ್ಕೊಂಡು ನೋಡ್ತಾ ಇದ್ವಿ. ಏನಂದರೆ ಮರಗಳ ಅಡ್ಡ ಇತ್ತು, ಅದರಿಂದ ಅಷ್ಟು ಕ್ಲಾರಿಟಿ ಅಂದರೆ ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ. ಹೆಲಿಕಾಪ್ಟರ್ಸ್ ಎಲ್ಲ ಹೋಗ್ತಾ ಇತ್ತು, ಅಲ್ಲೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮರಗಳಿರಲಿಲ್ಲ ಅಂದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ವ್ಯೂ ನಮಗೆ. ಸೊ ನೋಡ್ಬೋದು, ನಾವು ಕುತ್ಕೊಂಡಿದ್ದೀವಿ, ಫುಲ್ಲು ಟಯರ್ಡು, ಡಲ್ ಫೇಸ್ ನೋಡ್ಬೋದು, ಎಷ್ಟು ಡಲ್ ಫೇಸ್ ಆಗಿದೆ ಅಂತ ಹೇಳಿಬಿಟ್ಟು. ಮಕ್ಕಳು ಎಲ್ಲ ಚೇರ್ ಹಾಕ್ಕೊಂಡು ಬಾಲ್ಕನಿಯಲ್ಲಿ ನೋಡಿಕೊಂಡು ಕೂತಿದ್ವಿ. ನಮ್ಮ ಹಸ್ಬೆಂಡು ನಮ್ಮ ಅತ್ತೆ ಫುಲ್ ನಿದ್ದೆ ಮಾಡಿಬಿಟ್ಟಿದ್ರು, ಅವ್ರ ಕಾಲು ನೋವಿಗಿನ್ನ ಎದ್ದೇ ಇರಲಿಲ್ಲ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ರೆಡಿಯಾಗಿ ರೀಲ್ಸ್ ಮಾಡ್ತಾಯಿದ್ವಿ. ಸೊ ನೆಕ್ಸ್ಟ್ ಮಾರ್ನಿಂಗು ಆ್ಯಕ್ಚುಲಿ ನಾವು ರೂಮನ್ನು 2 ಡೇಸಿಗೆ ನಾವು ತೊಗೊಂಡಿದ್ವಿ. 2 ಡೇಸ್ 2 ನೈಟ್ಸ್ ಅಲ್ಲೇ ಇದ್ವಿ. 2 ಡೇಸು 2 ನೈಟ್ಸ್ ಅಲ್ಲೇ ಇದ್ವಿ. ಸೊ ಮತ್ತು ರೆಡಿಯಾಗಿ ನಾವು ಹೊರಟಿದ್ದೆ ನಿಮಿಷಾಂಬ ಟೆಂಪಲ್ಗೆ. ಚೆಕ್ಔಟ್ ಮಾಡಿದ್ವಿ. ಈ ಸತಿ ರೂಮನ್ನು ಚೆಕ್ಔಟ್ ಮಾಡಿ ನಾವು ನಿಮಿಷಾಂಬ ಟೆಂಪಲಿಗೆ ಹೋದ್ವಿ. ನಾನು ಮಡ್ಲಕ್ಕಿ ಪೂಜೆ ಮಾಡಿಸ್ಕೊಳ್ಳೋ ನಮ್ಮ ಮೈಂಡ್ಸೆಟ್ಟಲ್ಲಿದ್ದೆ. ಆ ಆಂಟಿ ಇಟ್ಕೊಂಡು ಮಡ್ಲಕ್ಕಿ ಸೆಟ್ ಇಟ್ಬಿಟ್ಟಿದ್ರು. ನಾನು ಚಿನ್ನಿಮನೆ ಎತ್ಕೊಂಡಿದ್ದರಿಂದ ಆಮೇಲೆ ಇಲ್ಲ ಮಡ್ಲಕ್ಕಿ ಕೊಡಬೇಕಂದ್ರೆ ಸೀರೆ ಎಲ್ಲ ಕೊಡಬೇಕು, ನನಗೆ ಇವಾಗ ಬೇಡ, ಬರೀ ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಅಂದಿದ್ದಕ್ಕೆ ಇಲ್ಲ ಇಟ್ಕೊಂಡ್ಬಿಟ್ಟಿದ್ದೀರಾ ವಾಪಸ್ ಇಡಬೇಡಿ ಅಂದ್ಬಿಟ್ಟು ಕೊಟ್ಟರು. ಹೋಗಿ ಅಲ್ಲಿ ಕೂಡ ದರ್ಶನ ಪೂಜೆ ಎಲ್ಲ ಮಾಡಿಸ್ಕೊಂಡು ಒಳ್ಳೆ ದರ್ಶನ ಆಯಿತು. ಆಮೇಲೆ ಅಲ್ಲಿಂದ ಪ್ರಸಾದಕ್ಕೆ ಹೋದ್ವಿ. ನಾನ್ ವೆಜ್ ಅದೆಲ್ಲ ತಿಂದು ಸಿಕ್ಕಾಬಡೆ ಬೇಜಾರಾಗಿಬಿಟ್ಟಿತ್ತು. ಸೊ ದೇವ್ರ ಪ್ರಸಾದ ಅಮೃತ ಥರ ಇತ್ತು. ಹೊಟ್ಟೆ ತುಂಬ ತಿಂದ್ವಿ, ಸಂಜೆವರೆಗೂ ಹೊಟ್ಟೆನೇ ಹಸಿಲಿಲ್ಲ ನಮಗೆ. ಸೊ ಜನ ಜಾಸ್ತಿ ಆಗೋಗ್ತಾರೆ ಅಂದ್ಬಿಟ್ಟು ಫಸ್ಟು ನಾವು ದರ್ಶನಕ್ಕೆ ಹೋಗಿದ್ವಿ, ನೀರ ಹತ್ರಕ್ಕೆ ಹೋಗಿರಲಿಲ್ಲ. ಅದಾದಮೇಲೆ ಖುಷಿ ಸೋನು ಎಲ್ಲ ಇಟ್ಕೊಂಡು ಮಮ್ಮಿ ನೀರ ಹತ್ರ ಹೋಗೋಣ ಅಂತ ಅಂದರು. ನಾವು ಆ್ಯಕ್ಚುಲಿ ಶ್ರೀರಂಗಪಟ್ಟಣಕ್ಕೆ ಹೋಗ್ಬಿಟ್ಟು ರಿಟರ್ನ್ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದಿತ್ತು. ಇಲ್ಲಿ ನೀರ ಹತ್ರ ಬಂದ ಮೇಲೆ ಫುಲ್ ಪ್ಲ್ಯಾನೆಲ್ಲ ಅಟರ್ ಫ್ಲಾಪ್ ಆಯಿತು. ನಿನ್ನೆ ಎಲ್ಲ ನೈಟು ಓಡಾಡಿ ಕಾಲೆಲ್ಲ ನೋವು ಬಂದಿದ್ದರಿಂದ ನಾವು ಒಂದು 10 o'clock ಆಯಿತು ಎದ್ದೋಳೋ ಅಷ್ಟರಲ್ಲಿ. ಒಂದು 11:30 ಅಷ್ಟರಲ್ಲಿ ನಾವು ರೂಮನ್ನು ಚೆಕ್ಔಟ್ ಮಾಡಿಕೊಂಡು ಅಲ್ಲಿಂದ ಹೊರಟು ನಿಮಿಷಾಂಬಾಗೆ ಬಂದು ಅಲ್ಲಿ ದರ್ಶನ ಮುಗಿಸ್ಕೊಂಡು ಮತ್ತು 2 o'clock ಏನೋ ಕ್ಲೋಸ್ ಇತ್ತು ಅಲ್ಲಿ. ನೀರಲ್ಲಿ ಆಟ ಆಡೋಕ್ಕೆ ನೀರು ಜಾಸ್ತಿ ಇರಲಿಲ್ಲ, ಮಕ್ಕಳು ಆಟ ಆಡೋದಕ್ಕೆ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಆಟ ಆಡಲೇಬೇಕು ಅಂದರು. ಸೋನು ಫ್ರಾಕ್ನ ಬಿಟ್ಟೆ ಆಟ ಆಡ್ತಾಯಿದ್ಲು ಅವಳು. ಖುಷಿಗೂ ಮತ್ತೆ ಬೇಜಾರಾಯಿತು, ಮಮ್ಮಿ ನಾನು ಆಟ ಆಡಬೇಕು ಅಂತ ಅವಳು ಅಂದ್ಲು. ಸರಿ ಬಟ್ಟೆ ನೆನೆಸ್ಕೊಂಬೇಡ, ಹಾಗೆ ಬರೀ ಕಾಲಲ್ಲಿ ಆಟ ಆಡು ಅಂತ ಕರೆದೆ. ಬಟ್ ಕೇಳೋ ಮಕ್ಕಳೇ ಅಲ್ಲ ನನ್ನ ಮಕ್ಕಳಂತೂ. ಆಮೇಲೆ ಅವಳು ಫುಲ್ ಬಟ್ಟೆ ಎಲ್ಲ ನೆನೆಸ್ಕೊಂಡ್ಳು. ಸೋನುಗಾದರೆ ಏನೋ ಬಟ್ಟೆ ಬಿಚ್ಚಿಬಿಟ್ಟು, ಅವಳು ಇನ್ನೂ ಚಿಕ್ಕ ಪಾಪು. ಇವಳಿಗೆ ಸ್ವಲ್ಪ ಬಾಡಿ ಎಲ್ಲ ಇರೋದ್ರಿಂದ ನೋಡೋರಿಗೆ ಏನಾದರೂ ಅನ್ಕೊತಾರೆ ಅನ್ನೋದಕ್ಕಿಂತ ಪಾಪ ಗುಂಡಾಗಿರೋದಕ್ಕೆ ನನ್ನ ಮಗಳು ಕಣ್ಣು ದೃಷ್ಟಿ ಆಗಿಬಿಡುತ್ತೆ, ಮತ್ತು ನನ್ನ ಮಗಳು ಹುಷಾರಿಲ್ದಿರಂಗೆ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಬಟ್ಟೆ ಬಿಚ್ಚಿಸಿಲ್ಲ, ಹಾಗೆ ನೀರಲ್ಲಿ ಆಟ ಆಡ್ತಾಯಿದ್ಲು. ಸ್ವಲ್ಪ ಹೊತ್ತು ಚಿನ್ನಿಮ ಕೂಡ ತುಂಬ ಚೆನ್ನಾಗಿ ಆಟ ಆಡಿದ್ಲು ನೀರಲ್ಲಿ. ಭಯನೇ ಇಲ್ಲ ನನ್ನ ಚಿನ್ನಿಮಗಂತೂ. ಸೊ ನೀರಲ್ಲಿ 1 hour ಆಲ್ಮೋಸ್ಟ್ ಆಟ ಆಡಿದ್ರು. ಆಟ ಆಡಿದ್ದಾದಮೇಲೆ ನೀರಿಂದ ಹೊರಗಡೆ ಬಂದು ಅಲ್ಲೇ ಚಿರುಮುರಿ, ಸೋಡಾ, ಚೇಪೆಕಾಯಿ, ಇನ್ನು ಏನೇನೋ ಮಾಡ್ತಾಯಿದ್ರು, ಬಜ್ಜಿ ಅದೆಲ್ಲ. ನಾವು ಚಿರುಮುರಿ ಮತ್ತು ಸೋಡಾನ ತೊಗೊಂಡಿದ್ವಿ. ಆಟ ಆಡಿದ್ದೆಲ್ಲ ಆದಮೇಲೆ ಸುಸ್ತಾಗಿತ್ತಲ್ಲ, ಹಾಗೆ ಸ್ವಲ್ಪ ಹೊತ್ತು
ಅಲ್ಲೇ ಸ್ಟೆಪ್ಸ್ ಏನಿತ್ತು ಆ ಸ್ಟೆಪ್ಸ್ ಮೇಲೆ ಕೂತ್ಕೊಂಡು ಎಲ್ಲ ತಿಂತಾಯಿದ್ವಿ. ಚಿನಿ ಮಗಂತೂ ಹೊರಗಡೆ ಹೋಗ್ಬಿಟ್ರೆ ಫುಲ್ ಚಿಲ್ಲು ಅವಳು. ಚಿನ್ನ ಏನು ತಿಂತ ಇದೆಯಾ ಚಿನ್ಮಯ್? ಅರ್ಧೋಗುತ್ತೆ ಬಟ್ಟೆ. ತಿನ್ಕೊಂಡ ಚಿನೋ? ಸೊ ತಿಂದಿದ್ದೆಲ್ಲ ಆದಮೇಲೆ ಹೊರಟ್ವಿ ನಾವು. ಇವಾಗ ಇದು ದೇವಸ್ಥಾನದ ಗೋಪುರ ಏನಿದೆ ಅದ್ರದ್ದು ಒಂದು ವೀಡಿಯೋನ ತೊಗೊಂಡೆ. ಈ ಸೈಡ್ ಬಂದುಬಿಟ್ಟು ದೇವಸ್ಥಾನದ ರೈಟ್ ಸೈಡಿಂದ ನಾವು ಟಿಕೆಟ್ ತೊಗೊಂಡು ದರ್ಶನಕ್ಕೆ ಹೋಗ್ಬೋದು. ಆ ಕಡೆ ಧರ್ಮದರ್ಶನ 20 ರೂಪೀಸ್ ಏನೋ ಒಂದು ಟಿಕೆಟು. ಆ ಟಿಕೆಟ್ ತೊಗೊಂಡು ನಾವು ಹೋಗಿದ್ವಿ. ಅದರಲ್ಲೇನು ಅಷ್ಟೊಂದು ಜನ ಇರಲಿಲ್ಲ. ಹಾಗೆ ಅಲ್ಲಿ ಕುದುರೆಗಳಿತ್ತು. ಕುದುರೆ ರೈಡ್ ಹೋಗ್ತೀನಿ ಅಂದರು. ಖುಷಿ ಸೋನು ಮುಂದೆ ಹೋದರು, ಅವರಪ್ಪ ಆಮೇಲೆ ಹೋದರು. ಆಮೇಲೆ ಚಿನಿಮ ನಾನು ಹೋಗಬೇಕು ಅಂದ್ಲು. ಅವರಲ್ಲಿ ನಿಂತ್ಕೊಂಡ್ರು. ಆಮೇಲೆ ಚಿನಿಮನ್ ಕೂಡ ಹತ್ತಿಸ್ದೆ. 2 ಕುದುರೆನಲ್ಲಿ ಖುಷಿ ಸೋನು ಒಂದು ಕುದುರೆಯಲ್ಲಿ ಮತ್ತು ಚಿನಿಮ ಮತ್ತು ಅವ್ರ ಪಪ್ಪ ಒಂದು ಕುದುರೆನಲ್ಲಿ ಹೋದರು. ಕುದುರೆ ಅಂದರೆ ಏನು ಸ್ಪೀಡಾಗಿ ಹೋಗಲ್ಲ, ಸುಮ್ಮನೆ ಅವರೇ ವಾಕ್ ಮಾಡಿಸ್ಕೊಂಡು ಕರ್ಕೊಂಬರ್ತಾರೆ. ಅದಕ್ಕೇನು 250 200 ಏನೋ ತೊಗೊಂಡ್ರು ಅವರು. ಹಾಗೆ ನಮ್ಮ ಅತ್ತೆ ಇಲ್ಲಿ ಹೇಗೆ ಏನು ಅಂತ ಅಲ್ಲಿ ನಾವೇನಾಗಲೇ ಪೂಜೆ ಸಾಮಾನು ತೊಗೊಂಡ್ವಿ, ಅವ್ರ ಹತ್ರ ಮಾತಾಡ್ತಾಯಿದ್ರು. ಬರ್ತಾ ಇದ್ದಾರೆ ನೋಡಿ. ಕಾರ್ ಪಾರ್ಕಿಂಗ್ ಏನಿದೆ ಈ ಕಡೆ ರೋಡಿಂದ ಹೋಗೋದು ಮತ್ತು ಕಾರ್ ಪಾರ್ಕಿಂಗ್ ಒಳಗೆಯಿಂದ ಬರೋದು ಅಷ್ಟೇ ಕುದುರೆ ರೈಡು. ನಾನು ಮತ್ತು ಸತೀಶ್ ಬಂದುಬಿಟ್ಟು ಬೇರೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಶ್ರೀರಂಗಪಟ್ಟಣ ಬೇಡ, ತಲಕಾವೇರಿಗೆ ಹೋಗ್ಬಿಟ್ಟು ಹೋಗೋಣ ಅಂತ. ಇವ್ರು ಆ್ಯಕ್ಚುಲಿ ಇಲ್ಲೇ ನೀರಲ್ಲಿ ಆಟ ಆಡ್ಬಿಟ್ಟು ಸುಸ್ತಾಗಿರೋದ್ರಿಂದ ಶ್ರೀರಂಗಪಟ್ಟಣನೂ ಕ್ಯಾನ್ಸಲ್ ಆಯಿತು. ಅದು ಬಿಟ್ಟರೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇದೆಯಲ್ಲ, ಇವಾಗ ಹೊಸದಾಗಿ ಬಿಲ್ಡ್ ಮಾಡಿದಾರಲ್ಲ, KRS ಡ್ಯಾಮ್ ಇದೆಯಲ್ಲ, KRS ಬ್ಯಾಕ್ ವಾಟರ್ ಹತ್ರ ಅದು ಟೆಂಪಲ್ ಇದೆ. ಚೆನ್ನಾಗಿದೆ. ಅಲ್ಲಿ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಸಾಕಾಗಿತ್ತು. ಕಾಲು ನಡೆದು ಕಾಲಂತೂ ಸಿಕ್ಕಾಪಟ್ಟೆ ನೋವ್ತಾಯಿತ್ತು. ನೋವು ಇನ್ನೂ ಕಡಿಮೆ ಆಗಿರಲಿಲ್ಲ. ಸೊ ಇಲ್ಲಿ ಮುಗಿಸ್ಕೊಂಡು ನೀರಲ್ಲೆಲ್ಲ ಆಟ ಆಡಿ ಇಲ್ಲೇ 3 o'clock ಆಗೋಗಿತ್ತು. 3:30 ಆಗಿತ್ತು. ಸೊ ಖುಷಿ ಅಂತೂ ಒದ್ದೆ ಬಟ್ಟೆಯಲ್ಲಿದ್ಲು. ಖುಷಿ ಇಳಿದ್ಮೇಲೆ ಖುಷಿಗೂ ಡ್ರೆಸ್ ಚೇಂಜ್ನ ಮಾಡಿಸ್ಕೊಂಡ್ವಿ ಅಲ್ಲೇ. ಕಾರಲ್ಲೇ ಬಟ್ಟೆ ಇದ್ದಿದ್ದರಿಂದ ಖುಷಿ ಕೂಡ ಚೇಂಜ್ ಮಾಡಿಸ್ಕೊಂಡ್ವಿ. ಹಿಂದೆ ನೋಡ್ಬೋದು ಚಿನಿಮಾ ಮತ್ತು ಅವ್ರ ಪಪ್ಪ ಬಂದರು. ಚಿನಿಮಾ ಅಂತೂ ಇಷ್ಟು ದಿನ ಆಗಿದೆ, ಇನ್ನೂ ಕುದುರೆ ರೈಡನ್ನು ಮರ್ತಿಲ್ಲ. ಕುದುರೆ ಅಂತಾಳೆ. ಸೊ ನಿಮಿಷಾಂಬ ಟೆಂಪಲೆಲ್ಲ ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರು ಕಡೆ ಹೊರಟ್ವಿ. ಶ್ರೀರಂಗಪಟ್ಟಣಕ್ಕೆ ಏನಾದರೂ ಹೋಗಿದ್ದಿದ್ರೆ ಇನ್ನೊಂದು 1.5 hour 2 hour ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು, ನಮ್ಮ ಏರಿಯಾ ಸೈಡು ರೋಡ್ ಸ್ವಲ್ಪ ಚೆನ್ನಾಗಿಲ್ಲದೆ ಇರೋದ್ರಿಂದ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಡೈರೆಕ್ಟ್ ಬ್ಯಾಂಗ್ಳೂರು ಕಡೆ ಬಂದುಬಿಟ್ವಿ. ಹಾಗೇ ಸೊ 4:35 o'clockಗೆಲ್ಲ ನಾವು ಮನೆ ರೀಚ್ ಆದ್ವಿ ಬೇಗನೆ. ಸೊ ಇದಾಗಿ ಮೈಸೂರು ಡೈರೀಸ್ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್, ಕಮೆಂಟ್ನ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್.